ಅಂಥದ್ರಲ್ಲಿ ಈ ಮಗು ಒಳ್ಳೇದಾಗ್ಲಮ್ಮ. ನೀನು ಯಾವ ಸ್ಕೂಲಲ್ಲಿ ಓದಿದ್ದೆ ತಾಯಿ? ಹಾಂ, ಎಲ್ಲಿ? ಹಾಂ, ಮಾಚೋಳಿ, ಬೆಂಗಳೂರು. ಓಕೆ, ನಿಮ್ಮ ಸ್ಕೂಲ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಜೂನಲ್ಲಿ ಮೆಂಟಲಿ ಯು ಪ್ರಿಪೇರ್ ಯುವರ್ ಸೆಲ್ವ್ಸ್ ಟು ಸ್ಪೀಕ್ ಟು ದ ಪೇರೆಂಟ್ಸ್. Not that everyone should put their children to the military or ashrama. They should have some goal in their life. That is very important. ಏನಿಲ್ಲ, ಹೋದ ಬಂದ ಅದು ಕೊಡಿಸು ಇದು ಕೊಡಿಸು ಅದು ಕೊಡಿಸು, ಆ ಕಲರ್ ಕೊಡು ಈ ಕಲರ್ ಕೊಡು, ಆ ಮ್ಯಾಚಿಂಗ್ ಕೊಡು ಈ ಮ್ಯಾಚಿಂಗ್ ಕೊಡು. ನೀನು ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹಠ ಮಾಡಿ ಮಿಲಿಟ್ರಿಗೂ ಪಾಸ್ ಮಾಡಿ ಬಂದಿದ್ದಾಳೆ. ಈಗ ನೆಕ್ಸ್ಟ್ ಅವಳು ಹೋಗ್ತಾಳೆ. ಇಂಥವ್ರು ಇರೋದ್ರಲ್ಲಿ ನಾವು ಸುಖವಾಗಿ ಮಲ್ಕೊಂಡಿರೋದು ಮನೆಯಲ್ಲಿ. ಅವರ ಡೆಡಿಕೇಶನ್ನು, ಅವರ ಒಂದು ತ್ಯಾಗ, ನಾವು ಮನೇಲಿ ಮಲ್ಕೊಂಡಿರ್ತೀವಿ ಬೆಚ್ಚಗೆ. ನಾವು ಅವರ ಕೆಲಸವನ್ನು ಇದನ್ನು ನಾವು ರೆಕಗ್ನೈಸ್ ಮಾಡಲ್ಲ. ಬಟ್ ಫಾರಿನ್ನಲ್ಲಿ ನಾನು ನೋಡಿದ್ದೀನಿ, ಇಫ್ ಎ ಮಿಲಿಟರಿ ಮ್ಯಾನ್ ವಾಕ್ಸ್ ಆನ್ ದ ಸ್ಟ್ರೀಟ್, ಪೀಪಲ್ ಜಸ್ಟ್ ಸೇ ಹಲೋ, ದೇ ಸಲ್ಯೂಟಿಂಗ್. ಆ ಒಂದು ಗೌರವ ಇದೆ. ಬರುತ್ತೆ ಈ ದೇಶಕ್ಕೂ, ಇನ್ನು ಸ್ವಲ್ಪ ನಿಧಾನ ಬರುತ್ತೆ, ಅಷ್ಟೇ ಬರುತ್ತೆ. ರಾಮನ ಕೃಪೆ ನಿನಗೆ ಇವತ್ತಿರಲಮ್ಮ, ಅದಕ್ಕೆ ನೀನನ್ನು ಕರೆಸಿರೋದು ಇವತ್ತು. ರಾಮನ ಆಶೀರ್ವಾದ ನಿನಗಿರಲಿ, ಮರ್ಯಾದಾ ಪುರುಷೋತ್ತಮನ ಆಶೀರ್ವಾದ ಇರಲಿ, ಕ್ಷಾತ್ರ ತೇಜಸ್ಸು ನಿನಗೆ ಬರಲಿ. ನೀನು ಆ ಮಿಲಿಟ್ರಿ ಇದರಲ್ಲಿ ಒಳ್ಳೆ ಹೆಸರು ತೆಗೆದುಕೊಂಡು ಇಡೀ ಕರ್ನಾಟಕಕ್ಕಲ್ಲ ದೇಶಕ್ಕೊಂದು ಒಳ್ಳೆ ಹೆಸರು ತೆಗೆದುಕೋಬಾ ತಾಯಿ. ವೆರಿ ಗುಡ್. ಪುಟ 56 ಕೀರ್ತನ ಸಂಗ್ರಹ. ಪುರುಷೋತ್ತಮ ಅಂದ್ರೆ ಎಷ್ಟು ಸಂತೋಷ ಪಟ್ಟಿರ್ಬೋದು, ಅವರ ಆತ್ಮಕ್ಕೆ ಎಷ್ಟು ಶಾಂತಿ ಸಿಗುತ್ತೆ. ನಿಂಗೆ ಅಲ್ಲಿಂದಲೇ ಆಶೀರ್ವಾದ ಮಾಡ್ತಿದ್ದಾರೆ. ಆ ಪುಸ್ತಕಗಳನ್ನ ಓದೋರಿಲ್ಲ ಈ ಸರ್, ಇರ್ಲಿ ಬಿಡಿ. ನೀನೆಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ, ನೀನೆಲ್ಲಿಗೆ ಹೋಗಬೇಡಯ್ಯ, ನೀನೆಲ್ಲಿಗೆ ಹೋಗಬೇಡ, ನನ್ನನ್ನು ಬಿಡಬೇಡ, ನೀನೆಲ್ಲಿಗೆ ಹೋಗಬೇಡ, ನನ್ನನ್ನು ಬಿಡಬೇಡ, ನೀನಿದ್ದ ಗೃಹದಲ್ಲಿ ನನ್ನನ್ನು ಇರಿಸಯ್ಯ, ನೀನೆಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ, ನೀನೆಲ್ಲಿಗೆ ಹೋಗಬೇಡಯ್ಯ, ನೀನೆಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ, ನೀನೆಲ್ಲಿಗೆ ಹೋಗಬೇಡಯ್ಯ, ನೀನೆಲ್ಲಿಗೆ ಹೋಗಬೇಡ, ನನ್ನನ್ನು ಬಿಡಬೇಡ, ನೀನೆಲ್ಲಿಗೆ ಹೋಗಬೇಡ, ನನ್ನನ್ನು ಬಿಡಬೇಡ, ನೀನಿದ್ದ ಗೃಹದಲ್ಲಿ ನನ್ನನ್ನು ಇರಿಸಯ್ಯ, ಹೋಗಬೇಡಯ್ಯ ಓ ಆಂಜನೇಯ, ನೀನೆಲ್ಲಿಗೆ ಹೋಗಬೇಡಯ್ಯ. ಬೀದಿ ತಿರುಗಿ ನೋಡಿ
ಅಷ್ಟಾಂಗ ಯೋಗವು ಮಾಡಿ 6 ಬೀದಿ ತಿರುಗಿ ನೋಡಿ ಕಷ್ಟ ಪಡುವುದು ಯಾಕೋ ಸೃಷ್ಟಿಶೀಲ ರೂಪ ದೇಹ ಹೋಗಬೇಡಯ್ಯ ಓ ಆಂಜನೇಯ ನೀನೆಲ್ಲಿಗೆ ಹೋಗಬೇಡಯ್ಯ. ಸಾಮುದ್ರ ಸಂಸಾರವು ವಾದದಲ್ಲ ಸಾಮುದ್ರ ಸಂಸಾರವು ಸಾಧಿಸಿ ಸಾಧಿಸಿ ಪ್ರಜರು ಸಾಂಖ್ಯಯೋಗ ಹೋಗಬೇಡಯ್ಯ ಓ ಆಂಜನೇಯ ನೀನೆಲ್ಲಿಗೆ ಹೋಗಬೇಡಯ್ಯ. ಹರೆಯೊಳು ಪುರವೋ ಭಕ್ತ ಆಂಜನೇಯ ಸ್ವಾಮಿ ಹರೆಯೊಳು ಕಟಿಹಳ್ಳಿ ಪುರವೋ ಭಕ್ತ ಆಂಜನೇಯ ಸ್ವಾಮಿ ನೀನು ನಾನು ಒಂದಾಗಿ ಹೋಗೋಣ ತಿರುಪತಿಗೆ ನೀನೆಲ್ಲಿ ಹೋಗಬೇಡಯ್ಯ ಓ ಆಂಜನೇಯ ನೀನೆಲ್ಲಿಗೆ ಹೋಗಬೇಡಯ್ಯ ನೀನೆಲ್ಲಿಗೆ ಹೋಗಬೇಡ ನನ್ನನ್ನು ಬಿಡಬೇಡ ನೀನೆಲ್ಲಿಗೆ ಹೋಗಬೇಡ ನನ್ನನ್ನು ಬಿಡಬೇಡ ನೀನಿದ್ದ ಗೃಹದಲ್ಲಿ ನನ್ನನ್ನು ಇರಿಸಯ್ಯ ನೀನೆಲ್ಲಿ ಹೋಗಬೇಡಯ್ಯ ಓ ಆಂಜನೇಯ ನೀನೆಲ್ಲಿಗೆ ಹೋಗಬೇಡಯ್ಯ. ಅರವತ್ಮೂರು ಕೀರ್ತನ ಸಂಗ್ರಹ. प्रेम मुदित मन से कहो राम 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 श्री राम 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 श्री राम 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 प्रेम मुदित मन से कहो राम 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 श्री राम 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 श्री राम राम
सुखद नाम एक राम नाम। श्री राम 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 एक अमृत मन से कहो राम राम राम। श्री राम राम परम भक्ति सुख निधान नित्य राम नाम। सुख निधान नित्य राम निराधार को आधार एक राम नाम। संत हृदय सदा बसत एक राम नाम। सदा बसत एक राम परम गुप्त परम इष्ट मंत्र राम नाम। श्री
राम 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 श्री राम 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 श्री राम 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 श्री राम 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 श्री राम 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 श्री राम राम राम। ಜ್ಞಾಪಕ ಇರಲಿ, ಸ್ವಾಮಿ ವಿವೇಕಾನಂದರ ಮಂತ್ರ ರಾಮನ ಮಂತ್ರ. ಶ್ರೀರಾಮಕೃಷ್ಣ ಪರಮಹಂಸ ಹತ್ರ ಕೇಳ್ತಾರವರು, ನನಗೆ ಈ ಮಂತ್ರವನ್ನೇ ಕೊಡಿ ಅಂತ. ಯಾಕೆ ಅಂದರೆ ಶಕ್ತಿ, ಯುಕ್ತಿ, ಭಕ್ತಿ, ಮುಕ್ತಿಯ ಪಥ ಅದು. ಇನ್ನೊಂದು ರಾಮನ ಮಾತು, ರಾಮನ ಬಾಣ, ತಪ್ಪಲ್ಲ, ಸತ್ಯವಚನ, ಸತ್ಯದ ಸಾಕಾರ ಮೂರ್ತಿ, ಧರ್ಮದ ಸಾಕಾರ ಮೂರ್ತಿ ಶ್ರೀರಾಮಚಂದ್ರ. ಧರ್ಮದ ವಿಗ್ರಹ, ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಅಂದರೆ ಧರ್ಮದ ಮೂರ್ತಿ ಅವನು. ಅಂಥ ಒಂದು ಅದ್ಭುತವಾದ ಜಯಂತಿಯ ಸಂದರ್ಭದಲ್ಲಿ ನೀನು ಬಂದಿದ್ದೀಯ ತಾಯಿ. ನೀನು ಭಗವಂತ ನಿನಗೆಲ್ಲ ರೀತಿ ಶಕ್ತಿ ಕೊಡಲಿ. ನನಗೆ ಇವತ್ತು ತುಂಬಾ ಎಮೋಷನ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ನಾನಾಗಬೇಕು ಅಂತಿದ್ದೆ. ನನ್ನ ಸೀಟ್ ನೀ ಇಟ್ಕೊಂಡ್ಬಿಟ್ಟೆ. ಶಿ ಲುಕ್ಸ್ ಲೈಕ್ ಚಿನ್ನಮ್ಮ, ಇದು ಚಂದನ ಅವ್ರ ಮದರು ನೋಡು ಅಲ್ವಾ? ಹಿಂದಿ ಬರುತ್ತಲ್ಲ, ಸೊ ಅಲ್ಲಿ ನಿನ್ನ ಹಿಂದೆನೆ ಕನ್ನಡ ಮಾತಾಡೋಂಗೆ ಇಲ್ಲ ಅಲ್ಲಿ. ಹೌದಾ? जहाँ जाओ उधर हिंदी में बात करना है. बैठना, उठना, सोना, खाना, पीना सब हिंदी में चलता है. ठीक है? राम कहो, राम कहो, राम कहो बाबरे, राम कहो, राम कहो, राम कहो बाबरे, अवसर ना चूक बोंदो, अवसर ना चूक बोंदो पायो राम कहो, राम कहो, राम कहो बाबरे, राम। जीन तो को तन दीनो ताको न भजन कीनो, जीन तो को तन दीनो ताको न भजन कीनो, जन्म सिरानो जात, जन्म सिरानो जात, लोहे कैसो तावरे, राम 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 कहो बाबरे, राम राम
राम कहो बाबुरे राम। राम जी को गाए गाए राम जी को रिझाओ रे। राम जी को गाए गाए राम जी को रिझाओ रे। राम जी की चरण कमल राम जी की चरण कमल चित्त माहिला रे। राम कहो बाबुरे राम। कहता मलूक दास छोड़ देते झूठी आस। कहता मलूक दास छोड़ देते झूठी आस। आनंद मगन होई के आनंद मगन होई के हरि गुण गावे राम। राम कहो बाबुरे राम कहो बाबुरे। अवसर ना चूक बोलो अवसर ना चूक बोलो पायो भलो दाम रे। राम कहो बाबुरे राम। ಇವತ್ತು ಏಕಾದಶಿ. ಶುದ್ಧ ಬ್ರಹ್ಮ ಪರಾತ್ಪರರ ಹಾಡೋಣ. ತದನಂತರ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ರಾಮನ್ನ ಕರೀತಾ ಇದ್ರು ಅನ್ನೋದನ್ನು ತಿಳ್ಕೊಂಡು ಮಂಗಳವನ್ನು ಹೇಳೋಣ. ಬಹಳ ವಿಶೇಷವಾದ ಏಕಾದಶಿ ಇವತ್ತು. ನೀವು ಹೇಳಮ್ಮ, ನೀನು ಸ್ಕೂಲಲ್ಲಿರುವಾಗ ಏನು ನಿನಗೆ ಪ್ರೇರೇಪಣೆ ನೀಡ್ತು? ನಿನ್ನ ಹೆಸರು ಹೇಳು ಫಸ್ಟು, ಅದನ್ನೇ ಹೇಳು. ಪ್ರೇರೇಪಣೆ ಏನೇನು ಕೊಡ್ತು ನಿನಗೆ? ನಿನ್ನ ಜೀವನದಲ್ಲಿ ಸನ್ಯಾಸ ತಗೋಬೇಕು ಅಥವಾ ಸೈನಿಕನಾಗಬೇಕು ಅಂತ ಅವಳ ಆಸೆ. ಎಲ್ಲಾದರೂ ಉಂಟೆ? ಹೀಗೂ ಏನು ಸಿನಿಮಾ ಆ್ಯಕ್ಟರ್ ಆಗಬೇಕು, ಅದು ಮೆತ್ಕೋಬೇಕು, ಇದು ಮೆತ್ಕೋಬೇಕು, ಇದನ್ನ ಇಟ್ಕೋಬೇಕು, ಅದನ್ನ ಇಟ್ಕೋಬೇಕು, ಅದನ್ನು ತಗೋಬೇಕು, ಅದು ಸೀರೆ ಬೇಕು, ಅದಲ್ಲಿ ಇಕ್ಬೇಕು, ಇದು ಬೇಕು. ನೇರ ರಾಮನ ಹತ್ರ ಬಂದ್ಬಿಟ್ಟಿದ್ದಾಳೆ ಇವತ್ತು ಪ್ರೇರಣಾ. ನಿಜಕ್ಕೂ ಏನು ನಿನಗೆ ಪ್ರೇರೇಪಣೆ ಕೊಡ್ತು? ನೋಡಿ, ಇನ್ನಕ್ಕೆ ಬಿಡ್ತಾರೆ ಇವರೆಲ್ಲ, ಪೆದ್ದು ಅಂತಾರೆ ಇವರು. ಕೆಲವರೆಲ್ಲ ಪೆದ್ದು ಹೆಂಗೆ ಮಾತಾಡ್ತಾರೆ ಅಂತಾರೆ. ಬಟ್ ನಾನು ಹೇಳ್ತೀನಿ, ಯು ಆರ್ ಬ್ರಿಲಿಯಂಟ್, ವೆರಿ ಗುಡ್. ಈಗ ಪುರುಷೋತ್ತಮ ಅಂದ್ರೆ ಹಾಡೋದಕ್ಕೂ ನಾನು ಹಾಡೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಮ್ಮ?
ಇವತ್ತು ಒಂದೇ ಒಂದು ಆಸೆ ಏನ್ ತೀರ್ತು ಅಂದ್ರೆ ನಿಮ್ಮಲ್ಲಿ ನಮ್ದು ಪುರುಷೋತ್ತಮರಂಜಿ ಕಾಣ್ಬೋದು ಇವಾಗ ಇದೆ. ಏನು ಡಿಫ್ರೆನ್ಸ್ ಇಲ್ಲ. ಅವರ ನೆರಳಲ್ಲಿ ನನ್ನ ಜೀವನವನ್ನು ಅರಳಿಸ್ಕೊಂಡೆ ತಾಯಿ. ಇವತ್ತು ನಾನೇನು ನುಡಿಸ್ತೀನಿ, ಏನು ಹಾಡ್ತೀನಿ, ಮಗುಗೆ ಹೇಗೆ ತಾಯಿ ಹೇಳ್ಕೊಡ್ತಾಳೋ ಹಾಗೆ ಶ್ರದ್ಧೆ ಇತ್ತು ನನಗೆ. ಇಲ್ಲಿ ಬರ್ತಾರೆ ಕೆಲವರೆಲ್ಲ, ಅವತ್ತು ಹೋದ್ ಮಾತಾಡ್ಬಿಡ್ತಾರೆ, ಆಮೇಲೆ ಪತ್ತೆನೇ ಇರೋಲ್ಲ ಅವ್ರ ಕತೆ, ಅವ್ರ ಹೆಸರೇ ಇರೋದಿಲ್ಲ. ನಮಗೆ ಶ್ರದ್ಧೆ ಅನ್ನೋದಷ್ಟು ಚೆನ್ನಾಗಿ ಹೇಳೋದು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನೀವು ಪುರುಷೋತ್ತಮಾಂಜಿ ನೋಡಿದ್ದೀರಲ್ಲ, ಸಾಕು ಸಾಕು. ಅವ್ರ ಹಾಡು ಕೇಳಿದ್ದೀರಲ್ಲ, ಸಾಕು. ಸೊ ಅದು ನಿನಗೆ ಪ್ರೇರೇಪಣೆ. ದ್ಯಾಟ್ಸ್ ಇಟ್. ಗಾಡ್ ಬ್ಲೆಸ್ ಯು. रघुपते हृदये स्मदीये सत्यं वदामि च भवान् अखिलान्तरात्मा. भक्ति प्रयाच्छ रघुपुङ्गवा निर्भरा कामादि दोष रहितं कुरु मानसञ्च. ॐ श्री सीता लक्ष्मण भरत शत्रुघ्न हनुमत् समेत श्रीरामचन्द्र परब्रह्मणे नमः. शुद्ध ब्रह्म परात्पर राम कालात्मक परमेश्वर राम. शुद्ध ब्रह्म परात्पर राम कालात्मक परमेश्वर राम. शुद्ध ब्रह्म परात्पर राम कालात्मक परमेश्वर राम. शेष कल्प सुख निद्रित राम ब्रह्मायमन प्रार्थित राम. चंड किरण कुल मंडन राम श्रीमाता शरथ नंदन राम. कौसल्या सुतवर्धन राम विश्वामित्र प्रियधन राम. घोर काटक घातक राम मरीचादि निपातक राम. कौशिक मख संरक्षक राम श्रीमदहल्योद्धारक राम. गौतम मुनि संपूजित राम सुर मुनिवर गण संस्तुत राम. नारिकादित मृदुपद राम मिथिलापुर जन मोहक राम. विदेह मानस रंजक राम त्र्यंबक कामुक भंजक राम. सीतार्पित वर मालिक राम कृत वैवाहिक कौतुक राम. भार्गव विनाशक राम श्रीमदयोध्या. शुद्ध ब्रह्म परात्पर राम कालात्मक परमेश्वर
समानन राम पितृवाक्याश्रित कानन राम प्रिय विनिवेदित पद राम प्रक्षालित निज मृदुपद राम भरद्वाज मुखानन्दक राम चित्रकूटाधिनिकेतन राम दशरथ संतत चिंतित राम कैकेयी तनयाहित राम विरचित निज पितृ कर्मक राम राधिक निज पालक राम वन जन पावन राम दुष्ट विराध विनाशन राम शरभोग सुते नाचित राम अगस्त्यानुग्रह वर्धित रुद्राधिप संसेवित राम पंचवटी तट सुस्थित राम शूर्पणखार्ति विधायक राम खरदूषण मुख सूदक राम सीता प्रिय हरे नामुक राम जाति कृदाशुक राम विनष्ट सीता मेषक राम रुद्राधिपगतिदायक राम शबरी दत्त फलाशन राम कबंद बाहुच्छेदन राम हनुमान सेवित निज पद राम नत सुग्रीवाभि गर्वितवादि संहारक राम वानर दूत प्रेषक राम हितकर लक्ष्मण संयुत राम कपिवर संतत संस्कृत राम तद्गति विघ्न ध्वंसक राम सीता प्राण धारक राम दुष्टदशान दूषित राम शिष्ट हनुमत दूषित राम सीता वेदित कवन राम कृतचूड़ामणि दर्शन राम कपिवर वचन श्वासित राम रावण निधन प्रस्थित राम सैन्य समाकृत राम चित शरणि शासित राम विभीषणाभयदायक राम पर्वत सेतु निबंधक राम कुंभकर्ण शिरछेदक राम राक्षस संघ विमर्दक राम अहिमहि रावण चारण राम संवृत दशमुख विधि मुख सुर संस्तुत राम खर्चित दशरथ मीक्षित राम सीता दर्शन मोदित राम अभिषेक विभीषण नत राम पुष्पकयान रोहण राम भरद्वाजानि सेवण राम भरत प्राण प्रियकर राम साकेत पुरी भूषण राम सकल श्रीय समानत राम समस्तीठासित राम पटाभिषेक अलंकृत राम दिवकुल विभीषणार्पित रंगक राम कीश कुलानुग्रह कर राम सकल जीव संरक्षक राम समस्त लोक धारक राम शुद्ध ब्रह्म परात्पर राम परमेश्वर राम शुद्ध ब्रह्म परात्पर राम परमेश्वर राम आगत मुनिगण संस्तुत राम विश्रुत दशकंठोद्भव राम सीतालिंग निरुद्ध राम
दीक्षित राम कालावेदित अयोध्यक जन मूर्तित राम विधिमुख विबुधानन्दक राम तेजोमय निज रूपक राम संस्कृति बंध विमोचक राम धर्म स्थापन तत्पर राम भक्ति परायण मुक्तिद राम सर्व चराचर पालक राम भवामय तारक राम वैकुंठालय संस्थित राम नित्यानंद पदस्थित राम 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 जय राजा राम राम जय सीताराम राम राम जय राजा राम 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 जय सीताराम राम राम जय राजा राम 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 जय सीताराम राम राम राजा राम 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 जय सीताराम राम राम जय राजा राम भयहर मंगल दशरथ राम जय जय मंगल सीताराम भयहर मंगल दशरथ राम जय जय मंगल सीताराम मंगलकर जय मंगल राम संगत शुभ विभोदय राम मंगलकर जय मंगल राम संगत शुभ विभोदय राम आनंदामृत वर्षक राम आश्रित वत्सल जय जय राम आनंदामृत वर्षक राम आश्रित वत्सल जय जय राम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीता रघुपति राघव राजा राम पतित पावन सीता राम रघुपति राघव राजा राम पतित पावन सीता रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति
ಮೆಂಬರ್ಸ್ ಎಲ್ಲ ಆಶ್ರಮಕ್ಕೆ ಅಲ್ವಾ? ಅಲ್ಲ, ನನ್ನನ್ನು ನೋಡಿದ್ದೀರಲ್ವಾ ಬೆಂಗಳೂರು ಬಂದಾಗ? ಸಾಕು ಬಿಡಿ, ಪುರುಷೋತ್ತಮಾಂಜಿನ ನೋಡಿ ಅವ್ರ ಆಶೀರ್ವಾದ ತಗೊಂಡ್ಮೇಲೆ ಸಾಕು. ಮಗು, ಈ ಪ್ರೋಗ್ರಾಮ್ ಆನ್ಲೈನಲ್ಲಿ ಹೋಗ್ತಾ ಇದೆ. Thousands of people are witnessing this program. So I want you should speak just for a few minutes. Just tell, or I will introduce you. You stand here. She will focus. They will know about you. That is enough. Next time, all can sing. Okay? Get ready. ಕನಕಾಂಬರ ಕಮಲಾಸನ ಜನಕಾಖಿಲ ಧಾಮ. ಕನಕಾಂಬರ ಕಮಲಾಸನ ಜನಕಾಖಿಲ ಧಾಮ. ಕನಕಾಂಬರ ಕಮಲಾಸನ ಜನಕಾಖಿಲ ಧಾಮ. ಸನಕಾದಿಕ ಮುನಿ ಮಾನಸ ಸನಕಾದಿಕ ಮುನಿ ಮಾನಸ ಸದನ ಭೂಮ. ಕನಕಾಂಬರ ಕಮಲಾಸನ ಜನಕಾಖಿಲ ಧಾಮ. ಕನಕಾಂಬರ ಶರಣಾಗತ ಸುರನಾಯಕ ಚಿರಕಾಮಿತ ಕಾಮ. ಧರಣಿ ತಲ ತರಣದ ಶರಥ ನಂದನ ರಾಮ. ಕನಕಾಂಬರ ಕಮಲಾಸನ ಜನಕಾಖಿಲ ಧಾಮ. ಕನಕಾಂಬರ ವಿಷಿತಾಶನ ವನಿತಾವದ ಜಗದಾನಂದ ರಾಮ. ಕುಶಿಕಾತ್ಮಜ ಮಕರ ಕ್ಷಣ ಚರಿತಾದ್ಭುತ ರಾಮ. ಕನಕಾಂಬರ ಕಮಲಾಸನ ಜನಕಾಖಿಲ ಧಾಮ. ಕನಕಾಂಬರ ಧನಿ ಗೌತಮ ಗೃಹಿಣಿ ಸ್ವಜದ ಗಮೋಚನ ರಾಮ. ಮುನಿ ಮಂಡಲ ಬಹುಮಾನಿತ ಪದ ಪಾವನ ರಾಮ. ಕನಕಾ
ಸುಮಾನಿತ ಭೃಗು ಸಂಭವ ಮದಮದನ ರಾಮ ಕನಕಾಂಬರ ಕಮಲಾಸನ ಜನಕಾಂತಿನ ಧಾಮ ಕನಕಾಂಬರ ಕರುಣಾರಸ ವರುಣಾಲಯನ ತವತ್ಸಲ ರಾಮ ಶರಣಂ ತವ ಚರಣಂ ಭವ ಹರಣಂ ಮಮ ರಾಮ ಕನಕಾಂಬರ ಕಮಲಾಸನ ಜನಕಾಂತಿನ ಧಾಮ ಕನಕಾಂಬರ ಕಮಲಾಸನ ಜನಕಾಂತಿನ ಧಾಮ. ಕಳೆದ ಮೂರು ದಿವಸದಿಂದ ಶ್ರೀರಾಮಚಂದ್ರನ ಶ್ರೀರಾಮನವಮಿ ಅಂತ ಕರಿತೀವಿ. ಆ ಅದ್ಭುತವಾದ ದಿವ್ಯ ನಾಮವನ್ನು ನೆನೆಯುವಂತಹ ಪರಮ ಪವಿತ್ರವಾದ ದಿವಸ. ನಮ್ಮ ಆಶ್ರಮದಲ್ಲಿ ಕಳೆದ 3 ದಿವಸದಿಂದ ರಾಮನಾಮ ಸಂಕೀರ್ತನೆಗಳನ್ನು ನಡೆಸಿದ್ದೀವಿ. ಶ್ರೀರಾಮಚಂದ್ರನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾ ಇದ್ರು. ಶ್ರೀರಾಮರಕ್ಷಾ ಮಂತ್ರದಿಂದ ಬಂದಿದೆ ಈ ಶ್ಲೋಕ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದರ ಅರ್ಥ ಇಷ್ಟೇ, ಯಾರ್ಯಾರು ಶ್ರೀರಾಮಚಂದ್ರನ್ನ ಕರೀತಾ ಇದ್ರು, ಹೇಗೆ ಕರೀತಾ ಇದ್ರು ಅಂತ. ಶ್ರೀರಾಮ ಅಂದರೆ ಡಿವೈನ್ ಎನರ್ಜಿ. ಶ್ರೀರಾಮ್ ರಾಮ ಡಿವೈನ್ ಎನರ್ಜಿ, ರೇಡಿಯಂಟ್ ಅಂತ ಹೇಳ್ತಾರೆ. ಸ್ವಯಂ ಶಕ್ತಿಯಿಂದ ಆ ಪ್ರಭೆ ರಾಮನಲ್ಲಿ ಬರ್ತಿತ್ತಂತೆ. ಅವನು ಇಂಥವ್ರಿಗೆ ಅಂಥವ್ರಿಗೆ ಅವ್ರಿಗೆ ಯಾರು ಜಾಸ್ತಿ ಪೂಜೆ ಮಾಡಿಸ್ತಾರೋ, ಯಾರು ಜಾಸ್ತಿ ಹಣ್ಣು ತರ್ತಾರೋ, ಯಾರು ಜಾಸ್ತಿ ಆಭರಣಗಳನ್ನ ಕೊಡ್ತಾರೋ ಎಲ್ಲರಿಗೂ ಸಮವಾಗಿ ರಾಮಚಂದ್ರ ಕಾಪಾಡ್ತಾ ಇದ್ದಂತೆ, ಆಶೀರ್ವಾದ ಮಾಡ್ತಾ ಇದ್ದಂತೆ. ಅವನಿಗೆ ಒಂದು ಸರಿ ರಾಮ ಅಂತ ಕರೆದ್ರೆ ಸಾಕು, ಅವನು ನೋಡ್ಕೊಳ್ತಾ ಇದ್ದಂತೆ. ಹೀ ಹೂ ಪ್ಲೀಸಸ್ ಆರ್ ಡಿಲೈಟ್ಸ್ ಆಲ್ ಈಸ್ ರಾಮ. ಎಲ್ಲರಿಗೂ ಶ್ರೀರಾಮಚಂದ್ರನ ಆ ಪ್ರೀತಿ, ಆ ಭಕ್ತಿ, ಆ ಶ್ರದ್ಧೆ ಇದ್ದರೆ ರಾಮನ ಕೃಪೆ ತಾನೇ ತಾನಾಗೆ ಬರುತ್ತೆ ಅಂತ ಹೇಳೋ ಮಾತಿದೆ. ಹಾಗೇನೆ ಶ್ರೀರಾಮ ಅಂದರೆ ಸುಪ್ರೀಂ ಸ್ಪಿರಿಟ್ ಅಂತ ಹೇಳ್ತಾರೆ, ಆತ್ಮರಾಮ. ಅದಕ್ಕೆ ಇವತ್ತು ಹಾಡಿದ ಆ ಶ್ಲೋಕದಲ್ಲಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಮೊದಲೇ ಲೈನು, ಕಾಲಾತ್ಮಕ ಪರಮೇಶ್ವರ ರಾಮ ಎರಡನೇ ಲೈನು, ಶೇಷ ತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣಕುಲ ಮಂಡನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ಅರಮಯರು ಶುದ್ಧ ಬ್ರಹ್ಮ. ಈ ಹಾಡಿನಲ್ಲಿ ರಾಮಚಂದ್ರನ ಪೂರ್ಣ ಅರ್ಥವನ್ನು ತುಂಬಿರುವಂಥ 4 ಸಾಲಿದು. ನಿಮಗೆ ಆಶ್ಚರ್ಯವಾಗ್ಬೋದು, ಇದನ್ನು ಯಾರು ಬರೆದ್ರು ಅಂತ ಗೊತ್ತಿಲ್ಲ ಈವರೆಗೆ. ಇದು ಅದ್ಭುತವಾದ ಒಂದು ಕೀರ್ತನೆ, ಹಾಡುಗಳು. ಸ್ವಾಮಿ ಬ್ರಹ್ಮಾನಂದಜಿ ಮಹಾರಾಜ್ ಶ್ರೀರಾಮಕೃಷ್ಣ ಪರಮಹಂಸರ ಪ್ರತ್ಯಕ್ಷ ಶಿಷ್ಯರು ದಕ್ಷಿಣ ಭಾಗಕ್ಕೆ ಬಂದಾಗ ಏಕಾದಶಿ ದಿವಸ ಒಂದು ದೇವಸ್ಥಾನದಲ್ಲಿ ಇದನ್ನು ಹಾಡೋದನ್ನು ಕೇಳಿ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಸಂಪ್ರದಾಯಕ್ಕೆ ಇದನ್ನು ಅಳವಡಿಸ್ಕೊಳ್ತಾರೆ. ಇವತ್ತಿಗೂ ಸಹ ಏಕಾದಶಿ ದಿವಸ ಶ್ರೀರಾಮನಾಮ ಸಂಕೀರ್ತನೆ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆಯೋ ರಾಮಕೃಷ್ಣ ಆಶ್ರಮಗಳು ಅಲ್ಲಿದು ನೆರವೇರುತ್ತೆ. ಇನ್ನು ರಾಮ, ಯಾರು ರಾಮ ಅಂತ ಕರೀತಾ ಇದ್ದದ್ದು? ದಶರಥ ಕರೀತಾ ಇದ್ದ.
ರಾಮ ಅಂತ ಕರೀತಿದ್ದ ದಶರಥ. ಕೌಸಲ್ಯ ಏನು ಮಾಡ್ತಿದ್ಲು, ರಾಮಭದ್ರ ಅಂತ ಕರೀತಾ ಇದ್ಲು. ದಶರಥ ರಾಮ ಅಂತ ಕರೆದ್ರೆ ಕೌಸಲ್ಯೆ ರಾಮಭದ್ರ ಅಂತ ಕರಿತಿದ್ದಂತೆ. ಕೈಕೈ ರಾಮಚಂದ್ರ ಅಂತ ಕರೀತಿದ್ದಂತೆ. ನಾವು ಕೈಕೈ ಮೇಲೆ ಎಷ್ಟು ಮಾತಾಡ್ತೀವಿ, ಎಷ್ಟು ನೆಗೆಟಿವ್ ಪಾಯಿಂಟ್ಸ್ ಇಟ್ಕೋತೀವಿ, ಆದರೆ ಅವಳು ಕರಿತಾ ಇದ್ದದ್ದು ರಾಮಚಂದ್ರ ಅಂತ ಕರಿತಿದ್ದಂತೆ. ರಾಮಗೂ ಅಷ್ಟೇ ಪ್ರೀತಿ ಇತ್ತು ಯಾರ ಮೇಲೆ, ಕೈಕೈ ಮೇಲೆ. ಕಥೆಗಳಲ್ಲಿ ಆ ವಿಧಿ ಪ್ರಕಾರ ಅದು ಬೇರೆ ವಿಚಾರ, ಆದರೆ ಕೈಕೈ ಕಂಡ್ರೆ ಬಹಳ ಇಷ್ಟ ಅಂತೆ ರಾಮಚಂದ್ರನಿಗೆ. ಅದಕ್ಕೆ ಕೈಕೇಯೇ ರಾಮಚಂದ್ರ ಅಂತ ಕರೀತಿದ್ಲಂತೆ. ಇನ್ನು ವಸಿಷ್ಠ ಮಹರ್ಷಿಗಳು ವೇದಸೆ ಅಂತ ಕರೀತಿದ್ರಂತೆ ರಾಮಚಂದ್ರನಿಗೆ, ವೇದಸೆ ಅಂತ ಕರೀತಿದ್ರಂತೆ. ಋಷಿಗಳು ಇವರು ರಘುನಾಥ ಅಂತ ಕರೀತಿದ್ರಂತೆ. ಸೀತೆ ನಾಥ ಅಂತ ಕರೀತಿದ್ಲಂತೆ. ಅಯೋಧ್ಯೆಯ ಜನರೆಲ್ಲ ನಿಮ್ಮಂತಹ ಭಕ್ತರು, ಅವರೆಲ್ಲ ಸೀತಾಪತಿ ಅಂತ ಕರೀತಿದ್ರಂತೆ. ಹೀಗೆ ಶ್ರೀರಾಮಚಂದ್ರನನ್ನು ನಾವು ಕಳೆದ 3 ದಿವಸದಿಂದ ನಾನಾ ರೀತಿಯಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಆ ಪ್ರಾರ್ಥನೆಯ ಮೂಲಕ ನಾವು ಈ ವಿಚಾರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಏನು ಹೇಳ್ತಿದ್ದೀವಿ, ಏನು ಅದರ ಅರ್ಥನ ತಿಳ್ಕೊಂಡ್ರೆ ಸಾಕು. ನೀವು ಎಲ್ಲ ಪುಸ್ತಕಗಳನ್ನು ಚೆಕ್ ಮಾಡಿ, ಎಲ್ಲ ವಾಲ್ಮೀಕಿ ರಾಮಾಯಣ ಮತ್ತು ತುಳಸಿದಾಸರ ಎಲ್ಲ ನೋಡಿದ್ರೂ ಕೊನೆಗುಳಿಯೋದು 2 ಅಕ್ಷರ, ರಾಮ. ಅದು ಸರಿ ಇತ್ತಲ್ಲ, ಇದು ಸರಿ ಇತ್ತಲ್ಲ, ಅಲ್ಲ ಅದು ದೀರ್ಘ ಆಯಿತು, ಇದ್ರ ಹಸ್ವ ಆಯಿತು, ಇದು ವಿಸರ್ಗ ಆಯಿತು ಅಂತ ಹೇಳೋದಕ್ಕೆ ಅದೆಲ್ಲ ಅಲ್ಲ. ಕೊನೆಯದೇನು ರಾಮ. ಈ ವಿಚಾರವನ್ನು ತಿಳ್ಕೊಳ್ಳಿ. ಜೀವನದಲ್ಲಿ ನಮಗೆ ಯಾವುದೇ ಆಡಂಬರವನ್ನು ಕೇಳಲ್ಲ ಶ್ರೀರಾಮಚಂದ್ರ. ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ ತುಳಸಿದಾಸರು ಶ್ರೀರಾಮಚಂದ್ರಗೆ. ಬೇರೆ ಎಲ್ಲರೂ ನೋಡಿ ಯುದ್ಧ ಮಾಡಿ ಅಲ್ಲಿ ಗೆಲ್ಲಬೇಕು, ಇವನನ್ನು ಗೆಲ್ಲಬೇಕು, ಆ ಮಹಾರಾಜನ ಗೆಲ್ಲಬೇಕು, ಈ ಮಹಾರಾಜನ ಗೆಲ್ಲಬೇಕು, ನಮ್ಮ ಈ ಒಂದು ರಾಜ್ಯ ವಿಸ್ತರಿಸಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ರೆ ರಾಮಚಂದ್ರ ಅದು ಯಾವ ತಂಟೆಗೂ ಹೋಗಲಿಲ್ಲ. ಬೇಕಾದರೆ ನೋಡಿ, ಬೇಕಾದ್ರೆ ಈಸ್ ದ ಓನ್ಲಿ ಕಿಂಗ್, ಸೂರ್ಯ ವಂಶದವನು. ಆ ಮಹಾರಾಜ ಯಾವುದಕ್ಕೂ ಮನಸ್ಸಿಗೆ ಇಟ್ಕೊಳ್ಳಿಲ್ಲ. ಅವನು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಈಸ್ ಎ ಪರ್ಸಾನಿಫಿಕೇಶನ್ ಆಫ್ ಕಂಪ್ಯಾಷನ್ ಅಂತ ಹೇಳ್ತಾರೆ. ಅಂಥ ರಾಮಚಂದ್ರ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಬರೆದು ಅಭ್ಯಾಸ ಮಾಡ್ಕೋತಿದ್ದೋ ಜೀವನದಲ್ಲಿ. ಕಾಪಿ ಪುಸ್ತಕ ಎಲ್ಲ ಬರೀತಾ ಇತ್ತು ಚಿಕ್ಕ ಹುಡುಗರಾಗಿದ್ದಾಗ. ಶುದ್ಧ ಬ್ರಹ್ಮ, ಕ್ಯಾಟು ಮ್ಯಾಟು ಬ್ಯಾಟು ರ್ಯಾಟು ಎಲ್ಲ ಈಗ ಬಂದಿದ್ದು. ಹಿಂದೆ ರಾಮ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಅದನ್ನು ಮಾರ್ತಾ ಇದ್ರು. ಆ ಪುಸ್ತಕನ, ಕಾಪಿ ಪುಸ್ತಕನ ಮನೆ ಹತ್ರ ಬಂದು ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹಾಡಿದಾಗ ಅವ್ರಿಗೆ ನಮಸ್ಕಾರ ಮಾಡಿ ಆ ಪುಸ್ತಕವನ್ನು ಅಲ್ಲಿಂದ ತೆಗೆದುಕೊತಾ ಇದ್ರು ನಾವು. ಅಂಥ ಒಂದು ಭಾವನೆ ಇತ್ತು. ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ ನಾವು ರಾಮ, ನಾವು ಹಿಂದೂ ಧರ್ಮ, ನಾವು ಹೀಗೆ, ನಾವು ಹಾಗೆ ಅಂತ. ಆಚರಣೆ ಯಾರಿಗೂ ಇಲ್ಲ. ಆಚರಣೆ ನೋಡಿ ಎಷ್ಟು ಬ್ಯುಸಿ ಇದ್ದಾರೆ ಗೊತ್ತಾ. ಒಬ್ಬೊಬ್ರಿಗಂತೂ ಮಾತಾಡ್ಲಿಕ್ಕೆ ಆಗಲ್ಲ, ನಾವು ಅಷ್ಟು ಬ್ಯುಸಿ ಇದ್ದಾರೋ. ಅಲ್ರಿ ರಾಮನವಮಿ ದಿವಸ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸ್ವಾಮೀಜಿ, ನಿಮ್ಗೇನೋ ಸ್ವಾಮಿಗಳು ನೀವು ರಾಮನಾಮ ಮಾಡ್ಕೊತೀರಿ, ನಮ್ಗೆ ಎಷ್ಟು ಬ್ಯುಸಿ ಇದೆ. ನಾನು ಒಂದು ದಿವಸ ಹೊಲಿಗೆ ಹೋಗದೆ ಇದ್ರೆ ಇಡೀ ಸೂರ್ಯನೇ ಹುಟ್ಟಲ್ಲ ಅನ್ನೋರು ಇದ್ದಾರೆ. ಕೇಳಿಬೇಕಾರೆ ಅಯ್ಯೋ ನಾನು ಇರಲೇಬೇಕಲ್ಲಿ ಅಂತಾರೆ. ನಾನಲ್ಲ, ನೀವಲ್ಲ, ನಾವು ಯಾರು ಇಲ್ಲದೆ ಇದ್ರೂ ಜಗತ್ತು ಅದ್ರ ಪಾಡೋದು ನಡ್ಕೊಂಡು ಹೋಗ್ತಾರೆ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವರೆಗೆ ನಿನಗೆ ಕೊಟ್ಟಿರೋ ಆ ಮಾನವ ಧರ್ಮ, ಮಾನವ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತ ಹೇಳ್ತಾರೆ ಅಷ್ಟೆ. ಅಳವಡಿಸ್ಕೊಳ್ಳೋಕೆ ನಮ್ಗೆ ಆಗೋದಿಲ್ಲ. ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗ್ತೀವಾ? ಇಲ್ಲ. ಪ್ರತಿ ದಿವಸ ಪೂಜೆ ಮಾಡ್ತೀವಾ? ಕೆಲವರು ಎಸ್ ಅನ್ಬಹುದು. ಪ್ರತಿ ದಿವಸ ಅವ್ರು ಹೇಳಿಬಿಟ್ರು ತಾಯಿಯವರು, ಅವರಂತಹ ತಾಯಿ ತಂದೆ ಇರೋದ್ರಿಂದಲೇ ಆ ಮಗು ನಾನು ಸೈನಿಕನಾಗ್ತೀನಿ, ನಾನು ಸೈನ್ಯವನ್ನು ಸೇರ್ತೀನಿ, ಇಲ್ಲದರೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳುವಂಥ ಶಕ್ತಿ ಆ ಮಗುಗೆ ಬಂದಿದೆ. ಶಿ ಸೋ ಯಂಗ್, ಎಷ್ಟು ಚಿಕ್ಕವಳು ನೋಡಿ. ಅವಳಿಗಿರೋ ಒಂದು ಮನಸ್ಸಿನ ಆ ಒಂದು ಭಾವನೆ ನಮಗಿಲ್ಲ. ಅವನು ಹೇಳ್ತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಹೌ ಟು ಗೇನ್ ದಿ ಮನಿ, ಹೌ ಟು ಮೇಕ್ ಮನಿ. ಸ್ಟೀವ್ ಜಾಬ್ಸ್ ಹೇಳೋದು. ಕೊನೆಗೆ ಅವನಿಗೆ ನಿಮ್ಮ
MS ಗಿಮ್ಎಸ್ ಎಂಥದ್ದು ಕೋಟ್ಯಾಧಿಪತಿ, ಲಕ್ಷಾಂತರ ಕೋಟಿಗಳಿರುವಂತಹ ವ್ಯಕ್ತಿ ಹೇಳ್ತಾನೆ ಸಾಯುವಾಗ ಅವನಿಗೆ ಕ್ಯಾನ್ಸರ್ ಬರುತ್ತೆ. ಅವನು ಹೇಳ್ತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಹೌ ಟು ಮೇಕ್ ಮನಿ, ಟೀಚ್ ಯುವರ್ ಚಿಲ್ಡ್ರನ್ ಹೌ ಟು ಬಿ ಹ್ಯಾಪಿ. ಎಣಿಸಿ 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 ಎಣಿಸಿ, ಅಯ್ಯೋ 10 ರೂಪಾಯಿ ಜಾಸ್ತಿ ಕೊಡು, ಅಯ್ಯೋ ಅಮ್ಮಯ್ಯ 10 ರೂಪಾಯಿ ಜಾಸ್ತಿ ಕಡಿಮೆ ಕೊಟ್ಬಿಟ್ಟಿದ್ದೀರಾ, 10 ರೂಪಾಯಿ ಕೊಡಿ, ಅಮ್ಮಯ್ಯ ಇದಾಯಿತು, ಅಯ್ಯೋ ಅದಾಯಿತು, ಅಯ್ಯೋ ಇದಾಯಿತು. ಸ್ಟೀವ್ ಹೇಳ್ತಾನೆ, ಟೀಚ್ ಯುವರ್ ಚಿಲ್ಡ್ರನ್ ಹೌ ಟು ಬಿ ಹ್ಯಾಪಿ. ಅದನ್ನು ನಾವು ಹೇಳ್ಕೊಡೋದು ಬಿಟ್ಬಿಡ್ತೀವಿ. ಅದು ತಗೋ ಇದು ತಗೋ ಇದು ತಗೋ ಅದು ತಗೋ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಶಿ ಈಸ್ ದಿ ಎಕ್ಸಾಂಪಲ್. ನಿಮ್ಮ ಕಣ್ಮುಂದೆನೇ ಇದೇ ಜಗತ್ತಿನಲ್ಲಿ 2026 ನಿಮ್ಮ ಕಣ್ಮುಂದೆನೇ ಆ ಪುಟ್ಟ ಮಗು ನಿಂತಿದೆ. ಅವಳು ಹೇಳ್ತಾಳೆ, ಶಿ ಸೆಲೆಕ್ಟೆಡ್ 2 ಥಿಂಗ್ಸ್. ಒಂದು ಮಾತೃಭೂಮಿಗೆ ನಾನು ಸೇವೆ ಮಾಡಲಾ, ಇನ್ನೊಂದು ನನ್ನ ಮಾತೃ ಧರ್ಮವನ್ನು ನಾನು ಕಾಪಾಡಲಾ ಅಂತ 2ನ್ನು ಸೆಲೆಕ್ಟ್ ಮಾಡಿ. ಹೋಗ್ಲಿ ಬಿಡಮ್ಮ, ಒಬ್ಬರ ಮನೇಲಿ ಒಬ್ರು ಇರ್ತಾರೆ ಅಂದರೆ ಅವಳು ತಂಗಿನೂ ಹಂಗೆ ಹೇಳ್ತಾಳೆ. ಯಾಕೆ ಅಂದರೆ ತಂದೆ ತಾಯಿಗೆ ಇದು ಶ್ರೀರಾಮಚಂದ್ರನ ಈ ಒಂದು ಶ್ರೀರಾಮನವಮಿ ಸಂದರ್ಭದಲ್ಲಿ ಎಂಡ್ ವಿತ್ ದಿ ಸ್ವೀಟ್ ನೋಟ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಇವತ್ತು ಪ್ರೇರಣನ ಅವಳ ಒಂದು ಪ್ರೆಸೆನ್ಸು ನಮ್ಮೆಲ್ರಿಗೂ ಒಂದು ಕಣ್ ತೆರೆಯೋ ಥರ ಆಗಿದೆ. ಏನಂದರೆ, ಅಯ್ಯೋ ಎಷ್ಟಕ್ಕೆ ನಾವು ಓಡೋಗ್ತೀವಿ. ಸ್ಟೀವ್ ಜಾಬ್ಸ್ ಈ ಕೊನೆಗೆ ಏನಾಯಿತು? ಏನೂ ಆಗಲಿಲ್ಲ ಪಾಪ. ಹಿ ಜಸ್ಟ್ ಲೆಫ್ಟ್ ದಿ ಬಾಡಿ ಆ್ಯಂಡ್ ಹಿ ವಾಸ್ ದ ರಿಚೆಸ್ಟ್ ಮ್ಯಾನ್ ಆನ್ ದ ಅರ್ತ್, ಬಟ್ ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಹಿಮ್. ಹಿ ಸೇಸ್, ಟೀಚ್ ಯುವರ್ ಚಿಲ್ಡ್ರನ್ ಹೌ ಟು ಬಿ ಹ್ಯಾಪಿ. ಗೊತ್ತಾ ನಿಮಗೆ ಲೇಟೆಸ್ಟು ಕಲಿಯುಗದ ಚಿತ್ರ ಹೇಳಿಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಭಗವದ್ಗೀತೆ, ರಾಮಾಯಣ, ತುಳಸಿ ರಾಮಾಯಣ, ತೊರವೆ ರಾಮಾಯಣ, ಮಹಾಭಾರತ ಇತ್ಯಾದಿಗಳನ್ನು ನಾವು ಫುಟ್ಪಾತಲ್ಲಿ ಮಾರ್ತೀವಿ. ಬೆಂಗಳೂರಿಗೆ ನೀವು ಹೋದರೆ ಫುಟ್ಪಾತಲ್ಲಿ ನೋಡ್ತೀರ. ಯು ವಿಲ್ ಸಿ ದಟ್ ಇನ್ ಫುಟ್ಪಾತ್. ಅಯ್ಯೋ ನಡ್ಕೊಂಡು ಹೋಗೋ ಕಡೆ ರಾಮಾಯಣ ಇಟ್ಟಿದ್ದು. ಇಲ್ಲಪ್ಪ, ಇದು ಇಲ್ಲೇ, ಈ ಕಲಿಯುಗ ಇದು, ರಾಮಾಯಣ ಇಲ್ಲೇ ಇರೋದು. ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಈ ಆಥರ್ ಬರೆದಿರೋದು, ಆಥರ್ ಬರೆದಿರೋದು. ಅದೇ ವಿಸ್ಕಿ ಬ್ರ್ಯಾಂಡಿ ಬಾಟ್ಲ್ಗಳನ್ನೆಲ್ಲ ಏರ್ ಕಂಡೀಷನ್, ಹವಾನಿಯಂತ್ರಿತ ಒಂದು ದೊಡ್ಡ ಶಾಪಲ್ಲಿ ಇಡ್ತೀವಿ. ಅದಕ್ಕೆ ನಮ್ಮ ಸಮಾಜ ಹೀಗಾಗಿರೋದು. ಇದು ಅಲ್ಲಿರಬೇಕಾಯಿತು, ಅದು ಇಲ್ಲಿರಬೇಕಾಗಿತ್ತು. ಇಲ್ಲ, ನಮಗೆ ಇದನ್ನು ಅಲ್ಲಿ ನೋಡಬೇಕು ಅಂತ ಅನ್ಸುತ್ತೆ ಈಗ ಎಲ್ರಿಗೂ. ಏನಯ್ಯ ಶಾಪದು, ಅಯ್ಯೋ ದುಡ್ಡೇ ಕೇಳಲ್ಲ ಅನ್ನೋ, ಕೋಡ್ ಕೇಳ್ಬಿಡ್ತಾನೆ. ಭಾಳ ಚೆನ್ನಾಗಿದೆ ಶಾಪದ್ದು. ಇದು ಮೊದಲನೇದು. 2ನೇದು, ನಾನು ಅದನ್ನು ದಿವಸ ಕಾಣ್ತಾ ಇದ್ದೀನಿ, ನೀವೆಲ್ಲ ಫೋನಲ್ಲೂ ಕಳಿಸ್ಕೊಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ ನೋಡಿ ಅಂತ. ನೆನ್ನೆ ನಾನು ನೋಡ್ಕೊಬಂದ್ಬಿಟ್ಟಿದ್ದೀನಿ. ರಾತ್ರಿ ನಂಗೆ ನಿದ್ದೆ ಬರ್ತಿಲ್ಲ, ಭಾಳ ಕಷ್ಟಪಡ್ತಾ ಇದ್ದೀನಿ ನಿದ್ದೆ ಮಾಡಲಿಕ್ಕೆ. ನಮ್ಮ ದೇಶ ಇದು, ಹಿಂದೂ ಧರ್ಮ, ಹಿಂದೂಗಳು, ಗೋಮಾತೆ, ಕೋಟಿ ಕೋಟಿ ದೇವತೆಗಳು ಗೋಮಾತೆಯಲ್ಲಿದ್ದಾಳೆ, ಇತ್ಯಾದಿ ಇತ್ಯಾದಿ ಹೇಳ್ತೀರಲ್ಲ. ಆ ಗೋಮಾತೆ ರಸ್ತೆಯಲ್ಲಿ ಪ್ಲಾಸ್ಟಿಕ್ ತಿನ್ಕೊಂಡು ಬಾಯಿಗೆ ನೀರಿಲ್ಲದೆ, ಹುಲ್ಲಿಲ್ಲದೆ ಸಾಯ್ತಾ ಇವೆ. ಚಿಕ್ಕ ಚಿಕ್ಕ ಮರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಗೋಮಾತೆ. ಕಲಿಯುಗದ ಪ್ರಭಾವ ಹೇಳ್ತಿದ್ದೀನಿ. ನಾಯಿಗೆ ಏರ್ ಕಂಡೀಷನ್ ಚೇಂಬರ್ ಮಾಡಿಸಿ ಏರ್ ಕಂಡೀಷನ್ ರೂಮಲ್ಲಿ ಇರಿಸ್ತಾರೆ. ಯಾಕೆಂದರೆ ಮೈ ಡಾಗ್ ಈಸ್ ವೆರಿ ಸೆನ್ಸಿಟಿವ್, ಯು ನೋ, ಇಟ್ ರಿಕ್ವೈರ್ಸ್ ಏರ್ ಕಂಡೀಷನಿಂಗ್ ಅಂತ ಹೇಳ್ತಾರೆ. ಇದು ಕಲಿಯುಗದ ಚಿತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾಯಿನ ಏರ್ ಕಂಡೀಷನ್ ರೂಮಲ್ಲಿ ಇಡ್ತಾರೆ, ಹಸುನ ಬೀದಿಲಿ ಕಳಿಸ್ತಾರೆ. ಇದು ಭಾರತದ ಇನ್ನೊಂದು ಚಿತ್ರ. ಮತ್ತೊಂದು ಚಿತ್ರ ಕೊಡ್ತೀನಿ ತಗೊಳ್ಳಿ. ಮಗುನ ಸಾಕಿ, ಮಗುನ ಬೆಳೆಸಿ, ತನ್ನ ರಕ್ತವನ್ನು ಆ ಮಗುಗೆ ಹರಿಸಿ, ತನ್ನ ಜೀವನವನ್ನೇ ಆ ಮಗುಗೆ ಧಾರೆ ಎರೆದು, ಆ ಮಗುನೇ ಎಲ್ಲ ಸರ್ವಸ್ವ ಅಂತ ಹೇಳು ಬಗೆದು ತಂದೆ ತಾಯಿ ಮಗುನ ನೋಡ್ಕೊಳ್ತಿರ್ತಾರೆ. ಆ ತಂದೆ ಅವನು ಹೇಗಿರ್ತಾನೆ ಅಂದರೆ, ತಂದೆ ಈಸ್ ಲೈಕ್ ದ ಡ್ಯೂ ದಟ್ ಫಾಲ್ಸ್ ಅನ್ಸೀನ್ ಅನ್ಹರ್ಡ್ ಯಟ್ ಬ್ರಿಂಗ್ಸ್ ಔಟ್ ದಿ ಬ್ಯೂಟಿಫುಲ್ ರೋಸಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ತಂದೆನೇ ಯಾವತ್ತೂ ನಾವು ಮರಿಬಾರ್ದು. ಅವನೇ
ಈ ಮನೆತನದ ಆ ಮನೆಯ ಕುಟುಂಬದ ಶಕ್ತಿ ತಂದೆ. ತಾಯಿ ಎಲ್ಲ ನೋವನ್ನು ಅನುಭವಿಸ್ಕೊಂಡು ಆ ಮಗುಗೆ ಪೋಷಿಸ್ತಾಳೆ, ರಕ್ಷಿಸ್ತಾಳೆ. ಈಗೇನಾಗಿದೆ 26. ಯಾಕೆ ಸ್ವಾಮೀಜಿ ಹೇಳ್ತೀರ? ನಿಮ್ಗೆ ಜ್ಞಾಪಿಸ್ಬೇಕು ಮಧ್ಯ ಹಾಗಾದರೂ ದೇವಸ್ಥಾನ ಆಶ್ರಮಕ್ಕೆ ಬರ್ತೀರಾ ಅಂತ ನನಗೆ ಆಸೆ. ಮೀಟಿಂಗ್ಗಳು, ಅಲ್ಲಿ ವೈಸ್ ಪ್ರೆಸಿಡೆಂಟು, ಇಲ್ಲಿ ಪ್ರೆಸಿಡೆಂಟು, ಅಲ್ಲಿ ಸೆಕ್ರೆಟರಿ, ಇಲ್ಲಿ ಅಂಡರ್ ಸೆಕ್ರೆಟರಿ, ಅಲ್ಲಿ ಓವರ್ ಸೆಕ್ರೆಟರಿ, ಎಲ್ಲ ಬ್ಯುಸಿ. ನೋಡಿ, ಇದು ಕೊಡ್ತೀನಿ ನಾನು. ಎಲ್ಲಿದ್ದಾರೆ ತಂದೆ ತಾಯಿ? ಎಲ್ಲಿದ್ದಾರೆ ಮಕ್ಕಳೆಲ್ಲಿದ್ದಾರೆ? ಅಂದರೆ ಮಕ್ಕಳು US ಅಲ್ಲಿದ್ದಾರೆ, UK ಅಲ್ಲಿದ್ದಾರೆ, ಬೆಲ್ಜಿಯಂ ಅಲ್ಲಿದ್ದಾರೆ, ಹಾಲೆಂಡ್ ಅಲ್ಲಿದ್ದಾರೆ, ಪೋಲೆಂಡ್ ಅಲ್ಲಿದ್ದಾರೆ, ಸ್ಕಾಟ್ಲೆಂಡ್ ಅಲ್ಲಿದ್ದಾರೆ. ಯಾರು? ಮಕ್ಕಳು. ತಂದೆ ತಾಯಿ ಎಲ್ಲಿದ್ದಾರೆ? ವೃದ್ಧಾಶ್ರಮದಲ್ಲಿದ್ದಾರೆ. I am sending check. They are in the old age home. I am sending the check. And if they press the button, they get the milk. If they press the button, they get the coffee. If they press the button, they get the tea. Whatever they get. Can you press the button, get the love? Motherly love, fatherly love? You will never ever get. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅವರ ತಾಯಿ ಭುವನೇಶ್ವರಿ ದೇವಿ ಮತ್ತು ಅವ್ರಿಗಿರೋ ಸಂಪರ್ಕ ನೋಡಿ ಗೊತ್ತಾಗುತ್ತೆ. ತಾಯಿಯೇ ಸರ್ವಸ್ವ. ಈಗೇನಾಯ್ತು ಕಲಿಯುಗದಲ್ಲಿ? ಅಮ್ಮ ಚೆಕ್ ಕಳಿಸಿದ್ದೀನಿ ಫೋನಲ್ಲಿ, ಐ ಡೋಂಟ್ ಹ್ಯಾವ್ ಟೈಮ್, ರೆಕಾರ್ಡ್ ಮಾಡಿ ಆಮೇಲೆ ಮಾತಾಡ್ತೀನಿ. ವಾಟ್ಸಪ್ ಕಳಿಸಿ, ಇನ್ಸ್ಟಾಗ್ರಾಮ್ ಕಳಿಸಿ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಅಮ್ಮ ಅಂತ ಮಾತಾಡೋಕೆ ಬರಲ್ವೇನೋ? ನೀನು ನಿಲ್ಲಿಸಿದವಳೆ ಅವಳು ಕಣೋ. ಅವಳು ರಕ್ತನ ನೀರು ಮಾಡಿ ರಕ್ತನ ಬಸದು ಅವಳು ನಿನ್ನ ನಿಲ್ಲಿಸಿದಾಳೆ ಕಣೋ. ಹೊಟ್ಟೋಯ್ತದು. ಹಿಂದೂಗಳು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ ನವದ್ದಾನಿ ಕರ್ಮಾಣಿ. ಏನು ಭಾಷಣಗಳು, ಪ್ರಾಕ್ಟಿಕಲ್ 0. ಸೊ ಹಸುದು ಹೇಳಿದೆ, ನಾಯಿದು ಹೇಳಿದೆ. ನಾಯಿಗೆ ಸಾಕ್ಸು, ಅದಕ್ಕೆ ವಾಕಿಂಗ್ ಹೋಗುವಾಗ ಅದಕ್ಕೆ ಬೆಲ್ಟು, ಆಮೇಲೆ ಅದೇನಾದ್ರು ಅಂತ ಸೀನಿದ್ರೆ ಅಲ್ಲಿ ಅವರ ಅಜ್ಜಿನೋ ತಾತನೋ ಸೀನ್ತಿದ್ರೆ ಕೇಳೋರಿಲ್ಲ. ಈ ನಾಯಿ ಸೀಂದ್ರೆ ಫೋನ್ ಮಾಡ್ತಾವೆ, ಮೈ ಡಾಗ್ ಇಸ್ ನಾಟ್ ಫೀಲಿಂಗ್ ವೆಲ್, ಕ್ಯಾನ್ ಯು ಕಮ್ ಅಂಡ್ ಅಟೆಂಡ್ ಟು ಇಟ್? ವೆರ್ ಈಸ್ ಯುವರ್ ಮದರ್? ಶಿ ಈಸ್ ಔಟ್ ಹೌಸ್, ವಿ ಹ್ಯಾವ್ ಕೆಪ್ಟ್ ಹರ್ ಇನ್ ದ ಔಟ್ ಹೌಸ್. Can you kept her? I have kept her in the outhouse. ಇಂಥ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಆದ್ದರಿಂದ ರಾಮಚಂದ್ರ ನಮ್ಮ ಆದರ್ಶ ಆಗಬೇಕು. ರಾಮಚಂದ್ರ ನಮಗೆ ಆದರ್ಶ ಆಗಬೇಕು. ಅವನು ವಸಿಷ್ಠರ ಹತ್ರ ಪಾಠಕ್ಕೆ ಹೋಗ್ತಾ ಇದ್ದ, ಪಾಠ ಕಲ್ತ್ಕೊಂಬಂದ. ಎಷ್ಟು ಸರಳತೆಯ ಮೂರ್ತಿ ಅವನು. ತಂದೆಯ ಮಾತನ್ನು ಉಳಿಸೋದಕ್ಕೆ ಆ ಹಾಡು, ಆ ಲೈನ್ ಇದೆ ನೋಡಿ, ಸತ್ಯ ಧರ್ಮ ಪಾಲಕ ಪ್ರಭು ರಾಜ ಮುಕುಟತ್ಯಾಗಿ. ರಾಜ್ಯವನ್ನೇ ಬಿಟ್ಬಿಟ್ಟ, ರಾಜ ಮುಕುಟವನ್ನ, ಚಕ್ರವರ್ತಿಯ ಇದನ್ನೇ ಬಿಟ್ಬಿಟ್ಟ. ಏನ್ ಮಾಡ್ದ ಅವನು? ಅಪ್ಪನಿಗೆ ಕೆಟ್ಟ ಹೆಸರು ಬರಬಾರ್ದು, ಅಪ್ಪನ ಮಾತು ಉಳಿಸ್ಬೇಕು, ಭಕ್ತಿ, ಪಿತೃವಾಕ್ಯವನ್ನ ಪರಿಪಾಲನೆ ಮಾಡ್ದ. ಈಗೇನಾಗಿದೆ? ದಶರಥನ್ನು ಮೀರ್ಸೋರು ತಂದೆಗಿದ್ದಾರೆ. ನಾವು ಎಲ್ರಿ ಅವ್ನು ಹಂಗೆ ಮಾಡೋದು, ಏನು ಮಾಡೋದು ಬಿಡಿ ಸ್ವಾಮೀಜಿ, ಕಾಲ ಹಿಂಗಿದೆ ಪಾಪ, ಏನೋ ಒದ್ಬಿಟ್ಟು ಹೊರಗಡೆ ಕಳಿಸಿದ್ದಾನೆ, ಸದ್ಯ ಪ್ರಾಣ ಉಳಿಸಿದ್ದಾನೆ, ಅಷ್ಟೇ ಸಾಕು ಸ್ವಾಮೀಜಿ ತಿಳಿಯೋರು ಇದ್ದಾರೆ. ನಿಜ ಹೇಳ್ತೀನಿ. ಎಲ್ಲಾದರೂ ಕೇಳಿದ್ದೀರ? ವೃದ್ಧಾಶ್ರಮಕ್ಕೆ ನೀವು ಹೋದಾಗ ತಂದೆ ತಾಯಿ ಮಗನ ಮೇಲೆ ಮಗಳ ಮೇಲೆ ಚಾಡಿ ಹೇಳೋದು ಕೇಳಿದ್ದೀರ? ಇಲ್ಲ ಬಿಡಿ ಸ್ವಾಮೀಜಿ, ನಮ್ಮ ಹಣೆ ಬರ, ಅವ್ರು ಚೆನ್ನಾಗಿದ್ರೆ ಸಾಕು ಸ್ವಾಮೀಜಿ, ದೇವ್ರ ಹತ್ರ ಪ್ರಾರ್ಥಿಸ್ಕೊತಾ ಇದ್ದೀನಿ, ಚೆನ್ನಾಗಿದ್ರೆ ಸಾಕು. ಎಲ್ಲಿದ್ದಾರಮ್ಮ? ಇಲ್ಲೇ ಇದ್ದಾರೆ ಸ್ವಾಮೀಜಿ, ನಮ್ಮದು ವೃದ್ಧಾಶ್ರಮ ಇದೆಯಲ್ಲ ಈ ರಸ್ತೆ ಹಿಂಭಾಗದ ರಸ್ತೆಯಲ್ಲಿ ಇದ್ದಾರೆ, ಅಂದರೆ ಅವ್ರದ್ದು ಪ್ಯಾಲೇಶಿಯಲ್ ಬಿಲ್ಡಿಂಗ್ ಸ್ವಾಮೀಜಿ, ಚೆನ್ನಾಗಿದ್ರೆ ಸಾಕು ಸ್ವಾಮೀಜಿ, ಪರವಾಗಿಲ್ಲ. ಆದರೂ ತಾಯಿ ಬಿಟ್ಕೊಡಲ್ಲ ನೋಡಿ, ತಂದೆ ಬಿಟ್ಕೊಡಲ್ಲ ನೋಡಿ. ಇದು ನಮ್ಮ ಹಿಂದೂ ಧರ್ಮದ, ಭಾರತದ ಆ ಒಂದು ಕಣಕಣದಲ್ಲಿ, ರಕ್ತದಲ್ಲಿ ಬಂದ್ಬಿಟ್ಟಿದೆ ತಂದೆ ತಾಯಿ ಮೇಲಿರೋ ಪ್ರೀತಿ. ಇರ್ಬೋದು, ಸ್ವಲ್ಪ ಡಿಫರೆನ್ಸ್ ಇರ್ಬೋದು, ಮತ್ತೊಂದು ಮುಗಿದಂಗೆ ಇರ್ಬೋದು. ಅಟ್ ದ ಎಂಡ್ ಆಫ್ ದ ಡೇ, ವಿತೌಟ್ ದೆಮ್ ಯು ಆರ್ ನಥಿಂಗ್.
ಸೊ ರಾಮಚಂದ್ರನೇ ನಮಗೆ ಸರ್ವಸ್ವ ಆಗ್ತಾನೆ. ಪರ್ಸಾನಿಫಿಕೇಶನ್ ಆಫ್ ಇನ್ಫಿನೈಟ್ ಕಂಪ್ಯಾಷನ್ ರಾಮಚಂದ್ರ ಅಂದರೆ. ಪರ್ಸಾನಿಫಿಕೇಶನ್ ಆಫ್ ಧರ್ಮ, ವಿಗ್ರಹವಾನ್ ಧರ್ಮ. ರಾಮ ಅಂದರೆ ಧರ್ಮದ ಮೂರ್ತಿನೇ ನಮ್ಮ ಮುಂದೆ ಬನ್ನಿ. ಸುಮ್ಮನೆ ರಾಮನ ನಮಸ್ಕಾರ ಮಾಡಿ ಪಾನಕ ಇದು ಕುಡಿದ್ಬಿಟ್ಟು ಲೋಟ ಎಲ್ಲ ಬಿಸಾಕ್ಬಿಟ್ಟು ರೋಡೆಲ್ಲ ಇದು ಮಾಡಿಬಿಟ್ಟು ನಾವು ಪಾನಕ ಕೊಟ್ಟು ಅನ್ನೋದಲ್ಲ. ಪಾನಕ ಹಂಗೆ ಕೊಡು ಅಂತ ಹೇಳೇ ಇಲ್ಲ ರಾಮ ಎಲ್ಲೂ. ನಿಮಗೆ ಯಾರಿಗಾರು ಧೈರ್ಯ ಇದ್ರೆ ಹೇಳಿ ಅವ್ರಿಗೆ, ಲೋಟನ ಒಂದು ಡಬ್ಬದಲ್ಲಿ ಹಾಕಿ ಕ್ಲೀನ್ ಮಾಡ್ರಪ್ಪ, ರೋಡಲ್ಲಿ ಬಿಸಾಕ್ಬೇಡಿ ಅಂತ ಹೇಳಿ ನೋಡೋಣ. ಎಲ್ರಿಗೂ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ. ನಮ್ಮ ದೇಶದ ವಿಶೇಷತೆ ಅದು. ಅಷ್ಟು ಒಳ್ಳೆ ರೋಡ್ ಕ್ಲೀನಾಗಿರುತ್ತೆ. ಏನು ಅಯ್ಯೋ ದಾನಿಗಳು ಕೊಟ್ಟಿದ್ದಾರೆ ಮೊಸರು, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಮೊಸರು ದಾನಿಗಳು ಕೊಟ್ಟಿದ್ದಾರೆ, ಲೋಟನೂ ದಾನಿಗಳು ಕೊಟ್ಟಿದ್ದಾರೆ, ತಲೆ ಪರಮಾತ್ಮ ಕೊಟ್ಟಿದ್ದಾರೆ, ಉಪಯೋಗಿಸ್ಕೋಬಾರ್ದ ನೀನು? ಅಲ್ಲೇ ಬಿಸಾಕೋದು. ರಾಮನವಮಿ ನೆಕ್ಸ್ಟ್ ಡೇ ರೋಡಲ್ಲಿ ಹೋಗೋಕ್ಕಾಗಲ್ಲ, ನೀವು ಎಲ್ಲ ಬಿಸಾಕಿರ್ತಾರೆ. ದಿಸ್ ಈಸ್ ಅವರ್ ರಾಮ ಭಕ್ತಿ. ಬಹಳ ಕ್ಲಿಯರಾಗಿ ಹೇಳ್ತೀನಿ. ಅವ್ರು ಹೇಳಿದ್ರು, ಪುರುಷೋತ್ತಮಾಂಜಿ ನಾನು ನೋಡಿದ್ದೀನಿ, ನಾನು ಅವ್ರ ಜೊತೆ ನಿಮ್ಮನ್ನೂ ನೋಡಿದ್ದೀನಿ ಬೆಂಗಳೂರು ಆಶ್ರಮದಲ್ಲಿ. ನಾವೆಲ್ಲ ಬೆಂಗಳೂರು ಆಶ್ರಮದವರು. ಎಂತಹ ಒಂದು ಶಿಸ್ತಿತ್ತು ನಮ್ಮಲ್ಲಿ. ನಾಳೆ ಬರ್ತೀರಾ, ಎಷ್ಟೊತ್ತು ಸಂಜೆ ಬಂದ್ಬಿಡ್ತೀರಿ, ಅದ್ರ ಬದಲು ಬರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ. ಹಾಗಾದರೂ ಒಂಚೂರು ಸತ್ಯ ಉಳ್ಕೊಳ್ಳುತ್ತೆ. ಆಶ್ರಮದಲ್ಲಿ ಆಶ್ರಮ ಜೀವನ ಅವಳು ಸರಿಯಾಗಿ ಸೆಲೆಕ್ಟ್ ಮಾಡಿದ್ದಾಳೆ. ಆಶ್ರಮ ಸೆಲೆಕ್ಟ್ ಮಾಡಿದ್ದಾಳೆ, ಸೈನಿಕಳಾಗಿದ್ದಾಳೆ. ಸೈನಿಕರು ಏನೋ ಅಲ್ಲೇನು ಯಾವಾಗ್ಲೂ ಕಡಲೆಕಾಯಿ ತಿನ್ಕೊಂಡು ಎಂಥದ್ದು ಚಕ್ಲಿ ಕೋಡ್ಬಳೆ ತಿನ್ಕೊಂಡಲ್ಲ, ಕರೆದ್ರೆ ಹೋಗ್ತಿರ್ಬೇಕಷ್ಟೇ. ನೀನು ಹೆಂಗಿದ್ದೀಯಾ ಹಂಗೆ ಹೋಗ್ತಿರ್ಬೇಕು. ಅದಕ್ಕೆ ಅವಳು ರೆಡಿಯಾಗಿದ್ದಾಳ. ಪ್ರೇರಣ ಆತ್ಮೀಯರೇ, ಆಬ್ಜೆಕ್ಟಿವ್ಸ್, ಹೈ ಐಡಿಯಲ್ಸ್, ಜೀವನದ ಧ್ಯೇಯಗಳನ್ನು ಶ್ರೀರಾಮಚಂದ್ರನ ಅವನಿಂದ ಕಲಿಯೋಣ. ನಮ್ಮ ಗುರಿ ರಾಮಚಂದ್ರನ ಶ್ರೀಪಾದಂಗಳನ್ನು ದರ್ಶನವಾದರೆ ಸಾಕು. ನಮಗಿನ್ನೇನೇನೂ ಬೇಡ ಅಂತ ನಾವು ಪ್ರಾರ್ಥಿಸ್ಕೊಳ್ಳೋಣ. ಶ್ರೀರಾಮಚಂದ್ರನೇ ನಮಗೆ ಆದರ್ಶವಾಗಲಿ. ಇಡೀ ಜಗತ್ತಿಗೆ ಎರಡು ಮಹಾನ್ ಕಣ್ಣಿದೆ, ಒಂದು ರಾಮ, ಇನ್ನೊಂದು ಕೃಷ್ಣ. ಈ ಎರಡನ್ನು ನೀವು ಅರ್ಥ ಮಾಡ್ಕೊಂಬಿಡಿ, ಜೀವನವನ್ನು ಗೆದ್ದ ಹಾಗೆ. ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಷ್ಟು ವ್ಯವಹಾರ ಮಾಡ್ತೀರಾ, ಎಷ್ಟರವರೆಗೆ ಮಾಡ್ತೀರಿ? ಯು ಟೆಲ್ ಮಿ. ಆಲ್ ರೈಟ್, ವ್ಯವಹಾರ ಮಾಡಿ. ಎಷ್ಟರವರೆಗೆ ಮಾಡ್ತೀರಾ? ವಾಟ್ ಈಸ್ ಯುವರ್ ಗೋಲ್? ಯು ಕಾಂಟ್ ರೀಚ್ ಅಂಬಾನಿ, ಯು ಕಾಂಟ್ ರೀಚ್ ಮಾಸ್ಕ್, ಎಲಿಯನ್ ಮಾಸ್ಕ್. ಯು ಕಾಂಟ್ ರೀಚ್. ಅವ್ರು ಎಷ್ಟು ಅಂದರೆ 50,000 ಕೋಟಿ, ಲಕ್ಷ ಕೋಟಿ ಅಂತ ಹೇಳ್ಕೊಂಬರ್ತಾರೆ. ಯು ಕಾಂಟ್ ರೀಚ್. ಆ್ಯಂಡ್ ಹೂ ಆರ್ ಯು? ಯು ಆರ್ ಎ ವರ್ಮ್ ಇನ್ ದಿಸ್ ವರ್ಲ್ಡ್. ವೈ ಯು ವಾಂಟ್ ಟು ಪುಟ್ ಆಲ್ ಯುವರ್ ಎನರ್ಜಿ ಟು ಟ್ರ್ಯಾಶ್? ದಟ್ ಈಸ್ ವಾಟ್ ಐ ಸೇ. ಕಮಾನ್, ಜೀವನವನ್ನು ಪಾವನವಾಗಿ ಮಾಡಿಸ್ಕೊಳ್ಳೋಣ. ಅದು ಸರಳವಾದ ದಾರಿ ಏನಂದರೆ ಶ್ರೀರಾಮಚಂದ್ರನನ್ನು ನೆನೆಸ್ಕೊಳ್ಳೋಣ. ರಾಮಚಂದ್ರನ ಕೃಪೆ ನಮ್ಮೆಲ್ರಿಗೂ ಬರಲಿ. ರಾಮನ್ನ ನಾವು ಮತ್ತೆ 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 ನೆನೆಸ್ಕೊಳ್ಳೋಣ ಅಂತ ಹೇಳಿ, ಆತ್ಮೀಯ ಬಂಧುಗಳೇ, ಸ್ವಾಮಿ ಪುರುಷೋತ್ತಮಾನಂದಜಿಯವರಿಂದ ಪ್ರೇರಣೆ ಪಡೆದು ಅನೇಕರು ಸನ್ಯಾಸಿನಿಗಳು ಅಂದರೆ ಹೆಂಗಸರುಗಳು, ಗಂಡಸರುಗಳು ಅನೇಕರು ತಮ್ಮ ಜೀವನದ ಪಥವನ್ನೇ ಬದಲಿಸಿದ್ದಾರೆ. ಅದರಲ್ಲಿ ಆಗರ್ಭ ಶ್ರೀಮಂತರುಗಳಿದ್ದಾರೆ. ಈ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರ ಹೆಸರಿನಿಂದ ಪ್ರೇರೇಪಣೆ ಪಡೆದು ಅನೇಕ ಜನ ಹೇಳಿಲ್ಲ, ಬೇಡಪ್ಪ ಹೇಳೋದು ನಮ್ಮ ಸ್ವಾಮಿಗಳವರು ಅಂತ ಸುಮ್ಮನೆ ಸೈಂಟಿಸ್ಟ್ಗಳಿದ್ದಾರೆ ಪುರುಷೋತ್ತಮಾಂಜಿ ಮಹಾರಾಜರ ಪ್ರೇರೇಪಣೆ ಪಡೆದು. ಅದರಲ್ಲಿ ಇವತ್ತು ಪ್ರೇರಣಾ ಬಂದಿದ್ದಾಳೆ. ಅವರ ತಂದೆ ತಾಯಿ ಜೊತೆ, ಅವಳ ತಂಗಿ ಜೊತೆ, ಅಜ್ಜಿ ಜೊತೆ ಬಂದಿದ್ದಾಳೆ. ಎಲ್ಲಿ ನಿಂತ್ಕೊ ಅವರು ಫೋಕಸ್ ಮಾಡ್ತಾರೆ. ಪ್ರೇರಣಂಗೆ ಪ್ರೇರಣ ಕೊಟ್ಟು ಸ್ವಾಮಿ ಪುರುಷೋತ್ತಮಾನಂದಜಿಯವರ ಒಂದು ತಿಳ್ಕೊಳ್ಳಿ, ಕಣ್ಣಿಂದ ಜೊತೆಲೇ ಇದ್ದು ನೋಡಬೇಕು ಅಂತೇನಿಲ್ಲ ರೂಲ್ಸ್. ಅವ್ರ ಜೊತೆಲೇ ಇದ್ದವರು ಹಾಗೇ ಇದ್ದಾರೆ, ಅವ್ರ ಜೊತೆಯಲ್ಲಿ ಇರೋರು. ಆದರೆ
ಅವರ ಬರೆದ ಜೀವನ ಗಂಗವನ್ನು ಓದಿ, ಅವರ ಪುಸ್ತಕಗಳನ್ನು ಓದಿ ಆದರ್ಶಮಯವಾದ ಜೀವನ ನಡೆಸಬೇಕು ಅಂತ ತಾನು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಪ್ರೇರಣಾ ನಿಂತಿದ್ದಾಳೆ. ಇವತ್ತು ನಮ್ಮ ಭಾರತ ದೇಶವನ್ನು, ಮಾತೃಭೂಮಿಯನ್ನು ರಕ್ಷಿಸೋದಕ್ಕೆ ತಾನು ಸೈನಿಕಲಾಗಬೇಕು ಅನ್ನೋ ಭಾವನೆಯಿಂದ ಇದೀಗ ಉತ್ತರ ಪ್ರದೇಶದಲ್ಲಿ ಪರೀಕ್ಷೆಗಳನ್ನು ಮುಗಿಸ್ಕೊಂಡು ಬಂದಿದ್ದಾಳೆ. ಸದ್ಯದಲ್ಲೇ ಹೋಗಿ ಅವಳು ಆರ್ಮಿಗೆ ಜಾಯ್ನ್ ಆಗ್ತಾಳೆ. ಇದು ನಮ್ಮ ಜೀವನದ ಗುರಿ ಇರಬೇಕು. ಎಲ್ಲೋಗಿದ್ದೆ ಅಲ್ಲೋಗಿದ್ದೆ, ಎಲ್ಲೋಗಿದ್ದೆ ಆ ಸಿನಿಮಾಗೆ ಹೋಗಿದ್ದೆ, ಎಲ್ಲೋಗಿದ್ದೆ ಫಸ್ಟ್ ನಾನು ನೋಡಿದೆ ಸಿನಿಮಾನ. ಯಾಕೋ ರಾತ್ರಿ ಹೋಗಿ ಬೆಳಗ್ಗೆವರೆಗೆ ಬಂದಿದ್ದರೆ ಇಲ್ಲ ಸಿನಿಮಾ ಆ್ಯಕ್ಟ್ರು ಬರ್ತಾನಂತೆ, ಅದಕ್ಕೆ ನಾವು ಒಂದು ಕಾಲಲ್ಲಿ ನಿಂತಿದ್ದಲ್ಲಿ, ಎರಡು ಕಾಲು ನಿಡೋಕ್ಕೂ ಸ್ಥಳ ಇಲ್ಲ, ಅದಕ್ಕೆ ಒಂದು ಕಾಲಲ್ಲಿ ನಿಂತ್ಕೊಂಡು ಅವನ ದರ್ಶನ ಮಾಡೋದಕ್ಕೆ ನಿಂತಿದ್ದೆ ಅನ್ನೋ ಹೇಳೋ ಈ ವರ್ಸ್ಟ್ ಜನಗಳ ಮಧ್ಯೆ ಇಂತಹ ಅದ್ಭುತವಾದ ಡೈಮಂಡ್ಸ್, ಮಾಣಿಕ್ಯಗಳಿವೆ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಪುರುಷೋತ್ತಮ ಅಂದರು ಭಾಳ ಇಷ್ಟಪಡೋರು ಇಂಥವ್ರನ್ನ. ಅವರ ಆಶೀರ್ವಾದ ಪ್ರೇರಣಂಗಿದೆ. ಪ್ರೇರಣಾ ಮತ್ತೆ ಇಲ್ಲಿ ಬರ್ತಾಳೆ. ನೀವೆಲ್ಲರೂ ನಿಮ್ಮ ಮಕ್ಕಳನ್ನು, ನಿಮ್ಮ ಜೊತೆಗಾರನ ಕರ್ಕೊಂಬನ್ನಿ. ಅಟ್ಲೀಸ್ಟ್ ನೋಡಲಿ ಅವರು. ಕೆಲವಂ ಬಲ್ಲವರಿಂದ ಕಳ್ತು, ಕೆಲವಂ ಮಾಡ್ಪೋರ್ದಿಂದ ನೋಡಿ, ಮಾಡಿರೋದನ್ನು ನೋಡ್ಕೊಂಡಾದ್ರೂ ಜೀವನ ನಡೆಸ್ಕೊಳ್ಳಿ ಅಂತ ಪ್ರೇರಣಂಗೆ ಹೇಳ್ತೀನಿ. ಪ್ರೇರಣ ಮಾತಾಡಮ್ಮ ಅಂದರೆ ಎಲ್ಲ ನೆಕ್ಸ್ಟ್ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಅವ್ರ ತಾಯಿ ಹೇಳ್ತಾರೆ, ಏನಮ್ಮ ನೀನು ಹೇಗಿದೆಯಾ ಅಂದರೆ, ದಿವಸ ನಾನು ಭಜನ್ಸ್ ಸಾಯಂಕಾಲದೊತ್ತು ಮಾಡ್ತೀನಿ ಸ್ವಾಮೀಜಿ, ನಾನು ಭಜನ್ಸ್ ಬಿಡೋದಿಲ್ಲ. ಆ ಮಗು ಹೇಳುತ್ತೆ, ನಾನು ಏನಮ್ಮ ನಿಂಗೆ ಯಾವ ಹಾಡು ಇಷ್ಟ ಅಮ್ಮ ಅಂದರೆ, ಏಳು ಮೇಲೇಳು ಸಾಧುವೆ ಹಾಡ್ತಾಳೆ. ಸನ್ಯಾಸಿ ಗೀತೆ ಅವಳಿಗೆ ಇಷ್ಟಂತೆ. ಇದಕ್ಕಿಂತ ಬೇಕೇನ್ರಿ? ಇಂಥ ಒಂದು ಎಂಥದ್ದು ಇವರ ಈ ಒಂದು ಸಂತತಿ ಸಾವಿರವಾಗಲಿ ನಮ್ಮ ದೇಶ ಪುನರುತ್ಥಾನವಾಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ಭಾಳ ರೇರೆಸ್ಟ್ ಆಫ್ ದ ರೇರ್ ನಾನು ನೋಡೋದು ಇಂಥ ಮಕ್ಕಳನ್ನ. ಇವಳ ಏಜ್ಗೆ ಏನೇನು ಗುರಿ ಇರ್ಬೋದು ನಿಮ್ಗೆ ಗೊತ್ತು. ನೀವು ಬೇಕಾದ್ರೆ ಈಗ ಹೇಳಿ ಅಂದರೆ ಹೇಳ್ಬಿಡ್ತಾರೆ. ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ಬಿಟ್ಟು ಒಬ್ಬೊಬ್ರದ್ದು ಹೆಸರು ಹೇಳ್ತೀರಾ. ಆ ಶಕ್ತಿ ಇದೆಯಾ ನಿಮಗೆ? ಇಲ್ಲ ಸ್ವಾಮೀಜಿ ಆಯಿತು, ನಾನು ಐ ವಿಲ್ ಫಾಲೋ ದ ಸ್ಪಿರಿಚುವಲ್ ಲೈಫ್ ಅಂತ ಹೇಳೋ ತಾಕತ್ತಿದೆಯಾ? ಶಿ ಹ್ಯಾಸ್. ಇನ್ನೊಂದು ಮಾತು ಹೇಳ್ತೀನಿ ಆತ್ಮೀಯ ಬಂಧುಗಳೇ, ಮುಂದೆ ಅವಳ ಕೈಲೇ ಮಾತಾಡಿಸಿದಾಗ ಅವರ ತಾಯಿ, ತಂದೆ, ಅಜ್ಜಿ ಎಲ್ಲರನ್ನು ಕೂರಿಸಿ ಹೊರಗಡೆ ಅಲ್ಲಿ ದೊಡ್ಡ ಒಂದು ಸಭೆ ಮಾಡಿ ನಾನು ಮಾತಾಡಿಸ್ತೀನಿ. ಅವಳು ಹೇಳ್ತಾಳೆ, ಎರಡು ನಾನು ಟ್ರೈ ಮಾಡ್ತಿದ್ದೀನಿ. ಅವ್ರ ತಾಯಿ ಹೇಳ್ತಾರೆ, ಏನಮ್ಮ ಅಂದರೆ ಸನ್ಯಾಸಿ ಅಥವಾ ಸೈನಿಕಳಾಗಬೇಕು ಅಂತ. ಧೈರ್ಯ ಇದೆ ನಿಮಗೆ? ಇವರೋ ವಸ್ತಾರು ಪೋವಲ್ಲ, ಅವ್ರು ಏನೋ ಅನ್ಕೊಂಡ್ಬಿಡ್ತಾರೆ ಹೋಗದೆ ಇದ್ರೆ. ಇಂಥ ಇದೆ ಯಾಕ್ರಿ ಬರಲಿಲ್ಲ? ಏನು ಅನ್ಕೊಂಡ್ಬಿಡ್ತಾರೆ ಸ್ವಾಮೀಜಿ ನಾವು ಬರದೇ ಇದ್ರೆ, ಅದಕ್ಕೆ ಏನು ಅನ್ಕೊಂಡ್ಬಿಡ್ತಾರೆ ಅವರು. ಏನು ಅಂದ್ಕೊಳ್ಳಲ್ಲ. ಕೆಲವರು ಬರದೇ ಇದ್ದೇ ಒಳ್ಳೇದಾಯ್ತು ಅನ್ಕೋತಾರೆ. ಅದು ಸೀಕ್ರೆಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಪ್ರೇರಣಾ ಏನು ಹೇಳಲ್ವಾ? ಒಂದೇ ಒಂದು ಮಾತು ಹೇಳು. ಪುರುಷೋತ್ತಮಾನಂದ ಜೀವ ಮಹಾರಾಜರವರ ನೀನು ಹೆಂಗೆ ಪ್ರೇರೇಪಣೆ ಅಂತ 1-2 ಸಾಲಲ್ಲಿ ಹೇಳು ತಾಯಿ, ಹೇಳಮ್ಮ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆ ರತ್ನ ನಿನ್ನಯ ಗುರಿಯು ಆತ್ಮದರ್ಶನ. ಸಾಕಲ್ಲ? 1,00,000 ಟೈಮ್ ಹಾಡೋದು ಒಂದೇ, ಆ ಒಂದು ಲೈನ್ ತಗೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಒಂದೇ. ಇನ್ನೇನು ಮಾತಾಡಲ್ಲ ತಾಯಿ? ನೆಕ್ಸ್ಟ್ ಟೈಮ್ ಮಾತಾಡಬೇಕು, ರೆಡಿಯಾಗಿ ಬರಬೇಕು. ಅಮ್ಮ ನೀ ರೆಡಿ ಮಾಡಿಬಿಡು ನಿಮ್ಮ ಮಗಳನ್ನ. ಓಕೆ. ಅವಳು ಯಾಕೆ ಮಾತಾಡ್ತಿಲ್ಲ ಅಂದರೆ ನಮ್ಗಳಿಗೆ ಅರ್ಥವಾಗಲ್ಲ ಅವಳು ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಟು ಸ್ಪೀಕ್ ಫಾರ್ ಯಂಗ್ಸ್ಟರ್ಸ್. ಅವ್ರಿಗೆ ಪ್ರೇರಣೆ ಕೊಡು. ಪ್ರೇರಣಾ ಕೊಡೋರಿಗೆಲ್ಲ ಪ್ರೇರಣಾ. ಎಂಥ ಜೀವನ ನಡೆಸ್ಬೋದು ಒಬ್ಬೊಬ್ರು. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ಇರು ರಾಮೂರ್ತಿ, ಅಲ್ಲಿ ಇವಳಿಗೊಂದು ಇದೇನೋ ತಂದಿದೆ, ಅದನ್ನು ತೊಗೊಂಬನ್ನಿ.
ಲಕ್ಷ್ಮೀಜಿ ನೀವು ಅವ್ರಿಗೆ ಕೊಡಮ್ಮ. ಅಲ್ಲಿದೇನು ತಗೊಂಬನ್ನಿ. ಎಲ್ಲಿದೆ? ಇಲ್ಲಿ ಇಟ್ಟಿದ್ದೀರಲ್ಲ ಇದು ಜಯಶ್ರೀ ಆಫ್ ಮಾಡಿ ಕೊಡ್ತೀಯಾ? ಇದಿರಲ್ಲ, ಓಕೆ ತಗೊಂಬಮ್ಮ ಅದನ್ನು. ನೀವಿಬ್ಬರು ಅವಳಿಗೆ ಆಶ್ರಮದ ಪರವಾಗಿ ನಿಂತ್ಕೊಳ್ಳಿ, ಪರವಾಗಿಲ್ಲ, ನಿಂತ್ಕೊಂಡು ತಗೊಳ್ಳಿ. ಇವರು ಮೊದಲೇ ಪತ್ರಕರ್ತರು, ನೀವು ನೀಟಾಗಿ ತಗೊಳ್ಳಿ. ಇಟ್ಕೊಮ್ಮ, ನೀನು ನಿಂತ್ಕೊ, ನೀನು ಯಾರು ನಿಂತ್ಕೊಳ್ಳಿ, ಇಟ್ಕೊಂಡು ಫಸ್ಟು ಆಗ ವಸ್ತ್ರ ಕೊಡಿ, ಬಂದೆ ಕುಂಕುಮ ಕೊಡು, ಕುಂಕುಮ ಹಚ್ಚಿ ವಿಜಯೀ ಭವ ಹಚ್ಚಮ್ಮ, ಹಚ್ಚ. ಬಾ ಪುಟ್ಟಿ, ನಿಂಗೆ ರೆಡಿ ಮಾಡ್ತೀನಿ. ಒಂದು ನಿಮಿಷ ಕೂತ್ಕೊಮ್ಮ ತಾಯಿ, ಕೂತು ಇಲ್ಲಿ ದೇವ್ರ ಮುಂದೆ ಪೂರ್ವಕ್ಕೆ. ರಾಮನ್ನ ನೋಡ್ತಾ ಕೂತ್ಕೋ, ಹಾಗೆ ರಾಮನ್ ನೋಡ್ತಾ ಕೂತ್ಕೋ. ಹಚ್ತಾರೆ ಅವರು. ಹಚ್ಚಮ್ಮ. ಹಾರ ಹಾಕು. ವೆರಿ ಗುಡ್. ಹಾರ ತಗೋ. ವೆರಿ ಗುಡ್. ಕೊಡಪ್ಪ ಅದನ್ನು. ಹಳದಿ ತೆಗೆದು ಕೊಡು. ಹಳದಿ ತೆಗಿ, ಹೊರಗಡೆ ತೆಗಿ ಹಳದಿ. ತೆಗೆದು ಕೊಡು. ಥ್ಯಾಂಕ್ ಯು ತಾಯಿ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆರತುನ. ನೀನು ಸನ್ಯಾಸಿ ಗೀತೆ ಹಾಡಬೇಕಲ್ಲ, ಬಾ ಇಲ್ಲಿ ಕೂತ್ಕೊ. ಪುಸ್ತಕ ತೆಗೆದುಕೊಡ್ಲಾ? ಹಂಗೆ ಹಾಡ್ತೀಯಾ? ಇವಳು ಯಾವ ಬ್ರ್ಯಾಂಡಪ್ಪ ಇವಳು? ಹಾಡು. ಆ ಕಡೆ ತಿರ್ಕು. ಮೈಕ್ ಕೊಡಿ ಮಗುಗೆ, ಮೈಕ್ ಕೊಡ. ನೋಡವಳು, ನೀವು ಪುಟ ಹುಡುಕಿ, ಅವಳು ಹಾಡ್ತಾಳೆ. ನೀನು ಸಪೋರ್ಟ್ ಕೊಡು ಬಾ. ಯಾವ ಶ್ರುತಿಲಿ ಹಾಡ್ತೀಯ ಪುಟ್ಟಿ? ಹಂಗೆ ಹಾಡ್ತೀಯಾ? ಹಾರ್ಮೋನಿಯಂ ನುಡ್ಸೋದು ಬೇಡ. ದೂರದಡವಿಯೊಡೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟಲು, ಎಲ್ಲಿಗಿರಿಯುವೆ ಕಂದರದ ಬಡಿ ಜಗದ ಗಡಿ ಬಿಡಿ ಕಟ್ಟಲು. ಎಲ್ಲಿ ಕಾಮವು ಸುಳಿಯದೋ, ಮೇನೆಲ್ಲಿ ಜೀವವು ತಿಳಿಯದೋ, ಕೀರ್ತಿ ಕಾಂಚನವೆಂಬೋ ವಾಸೆಗಳಿಂದ ಜನಿಸುವ ಕ್ರಾಂತಿಯ ನಿಚ್ಚವಾಗಿಯ ಶಾಂತಿಯ ಎಲ್ಲಿ ಸಂತತ ಬರಿವುದೋ, ಭಕ್ತಿ ಕರಿ ನಿರಂತರ ಸುಳಿಯದು. ಅಲ್ಲಿ ನುಡಿಯೈ ವೀರ ಸನ್ಯಾಸಿ, ಅಲ್ಲಿ ನುಡಿದ ಹಾಡನುಲಿಯೇ ವೀರ ಸನ್ಯಾಸಿ. ಓಂ ತತ್ಸತ್. ಓಂ ತತ್ಸತ್. ಪಾಪ ಪಾಪಕ್ಕೆ ಕಾರಣ, ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯ ಪುಣ್ಯಕ್ಕೆ ಕಾರಣ. ಹುಟ್ಟಿ ಮೈದೊರೆಗಾತ್ಮ ಗಾಳಿಯ ಬರಿಯ ತಪ್ಪದೆ ಹೊರುವುದೋ, ಕಟ್ಟು ಮೀರಿ ಮನಾಗನಿರುವನು ಕಟ್ಟು ಕಟ್ಟನೆ ನೆರುವುದೋ ಎಂದು ಪಂಡಿತರೆಂಬರು ಶಿಗಳೆಂಬರು.
ಆತ್ಮರೂಪಾತೀತವು ತ್ಯವನಪೀತವು ತಮಸಿ ಎಂದರಿತು ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿ ನಮ್ಮ ಈ ತಾಯ್ನಾಡನು ಸಾಧು ಸಿದ್ಧನೆ ಹರಿಯೇ ಹಾಡು ಸನ್ಯಾಸಿ ಹಾರು ಸಿದ್ಧನೆ ವಿಶ್ವವರಿ ಹಾಡು ಸನ್ಯಾಸಿ ಓಂ ತತ್ಸತ್ ಓಂ ಓಂ ತತ್ಸತ್ ಓಂ. ವೆರಿ ಗುಡ್, ವೆರಿ ಗುಡ್. ಕೊಡು ನಿನ್ನ ಪೂರ್ತಿ ಹೆಸರು ಹೇಳು ಅವ್ರಿಗೆ. ನಿಂತ್ಕೋ, ನಿನ್ನ ಹೆಸರು ಹೇಳು ಅವ್ರಿಗೆ. ವೆರಿ ಗುಡ್, ಸ್ವೀಟ್ ನೇಮ್. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಆತ್ಮೀಯರೇ, ಪುರುಷೋತ್ತಮಾನಂದಜಿಯವ್ರನ್ನ ನೋಡಿಲ್ಲ, ಆದರೆ ಅವರ ತಂದೆ ಮತ್ತು ಅವರ ಹಿರಿಯರೆಲ್ಲ ಪುರುಷೋತ್ತಮಾನಜಿಯವರ ಹಾಡುಗಳನ್ನು, ಪುರುಷೋತ್ತಮಾನಜಿಯವರ ಉಪನ್ಯಾಸಗಳನ್ನು, ಆಶ್ರಮನ ಯಾವಾಗಲೂ ಭೇಟಿ ನೀಡ್ತಾ ಇದ್ರು. ಅದರ ಪ್ರಭಾವವೇ ಪ್ರೇರಣ. ಅವಳ ಪ್ರಭಾವದಿಂದ ಅವಳ ತಂಗಿ ಅವಳನ್ನ ಕೇಳಿದ್ರೆ ಹೇಳ್ತಾಳೆ, ನಾನು ಸನ್ಯಾಸಿನಿ ಆಗಬೇಕು ಅಂತಾಳೆ, ಸೈನಿಕಳಾಗ್ತೀನಿ ಅಂತ ಹೇಳ್ತಾಳೆ. ಇದು ನಿಜವಾದ ಅರ್ಥದಲ್ಲಿ ಜೀವನವನ್ನು ಮೂಡಿಸುವಂಥದ್ದು. ಅವರು ಯಾವುದೇ ದಾರಿ ತಗೊಳ್ಳಿ ಅದರಲ್ಲಿ ಅವರು ಗೆಲ್ತಾರೆ. ಯಾಕೆಂದರೆ ಅವರ ಆಂತರ್ಯದಲ್ಲಿ ಆ ಒಂದು ಗುರಿ ಮುಟ್ಟುವಂತಹ ಛಲ ಇದೆ. ಛಲ ಬೇಕು ಶರಣಂಗೆ, ಬಸವಣ್ಣವ್ರು ಹೇಳ್ದಂಗೆ. ಅಂತಹ ಛಲವಂತರು ನಾನು ನೋಡಿದ್ದೀನಿ. ನಿಮ್ಮೆಲ್ರಿಗೂ ಭಗವಂತ ಆಶೀರ್ವಾದ ಮಾಡಲಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಇತರ ಯುವಕರಿಗೆ, ಯುವತಿಯರಿಗೆ ಪ್ರೇರೇಪಣೆ ಮಾಡುವಂತಹ ಮಾತನ್ನು ಹೇಳ್ತೀಯ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೇನೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಜಗತ್ತು ಹರಿಃ ಓಂ ತತ್ಸತ್.